ಬಲಿಷ್ಠವಾದ ಪ್ರಯೋಗ ಆದ್ರೂ ಅಮ್ಮ ಕ್ಲಿಯರ್ ಮಾಡ್ಕೊಡ್ತಾರೆ. ಎಷ್ಟು ಇವ್ರಿಗೆ ಒಂದು ಆ ಶಿವನಲ್ಲಿ ಮಗ್ನರಾಗ್ಬಿಡ್ತಾರೆ ಅಂದ್ರೆ ಟೈಮು ಮೀರೋಗ್ಬಿಡುತ್ತೆ, ಅಲ್ಲೇ ಲಾಕ್ ಆಗ್ಬಿಡುತ್ತೆ. ಬ್ಲಾಕ್ ಮ್ಯಾಜಿಕ್ ಪರಕೃತಿಮ ಬೊಂಬೆ ಮಾಡೋನು ಮಾಡಿದ್ರು, ಮತ್ತೆ ಬಲಿಗಳು ಕೊಟ್ಟಿದ್ರು ತುಂಬಾ. ಆ ಬಲಿಗಳು ಕೊಟ್ಟಿದ್ದ ಎನರ್ಜಿ ಅವ್ರ ಮೇಲೆ ಇತ್ತಲ್ವಾ, ಆ ಎನರ್ಜಿ ರಿಲೀಸ್ ಮಾಡಕ್ಕೆ ಈ ದೇವಿ ಬಂದಿತ್ತು. ಅದು 360 ಡಿಗ್ರಿಯಲ್ಲಿ ಅವ್ರ ಲೈಫ್ ಫುಲ್ ಬ್ಲಾಕ್ ಆಗ್ಬಿಡ್ಬೇಕು. ಅವ್ರು ಏನು ದಿಕ್ಕೆ ತೋಚ್ಬಾರ್ದು ಏನಕ್ಕೂ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಹೆಂಡತಿಗೆ, ಗಂಡಂಗೆ, ತಂದೆ ತಾಯಿಗೆ ಅವ್ರಿಗೆಲ್ಲರಿಗೂ ಒಂದು ಸ್ಪೆಷಲ್ ಕಾರ್ಡ್ಗಳು ಇರ್ತಾವೆ ಎಲ್ಲ. ಅಲ್ಲಂದ್ರೆ ಸ್ಟ್ರಾಂಗ್, ಯಾರಂದ್ರೆ ಅವ್ರು ಕಟ್ ಮಾಡಕ್ಕಾಗಲ್ಲ. ಆದ್ರೆ ಮಾಂತ್ರಿಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನ ಕಟ್ ಮಾಡ್ತಾರೆ. ಈ ಭಾಗವತ ಸಪ್ತಾಹ ಅಂತ ಮಾಡಿಸಿದಾಗ, ಇದು 7 ದಿನದ ಕತೆ ಭಾಗವತದ್ದು, ತುಂಬಾ ಜನ ಗೊತ್ತಿರುತ್ತೆ. ಇದನ್ನ ಯಾವ್ದೇ ಮಠದಲ್ಲೂ ನೀವು ಮಾಡಿಸ್ಬೋದು. ಅದನ್ನ ಮಾಡಿಸಿ ನಿಮ್ಗೆ ಯಾರು ಸತ್ತಿದಾರೋ ಅವ್ರ ಹೆಸರು ಹೇಳಿ ಮಾಡಿದಾಗ ಅವ್ರ ಆತ್ಮ ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ತಲುಪುತ್ತೆ. ಬಾಬಾಜಿ ಏನ್ ಹೇಳ್ತಾರೆ, ಮತ್ತೆ ನಾವು ದಶಮಹಾವಿದ್ಯಾ, ಕಾಳಿ ದೇವಿ, ಮತ್ತೆ ನಾವು ಅನ್ಯ ದೇವಿಗಳು, ಬಗಲಾಮುಖಿನೂ ದಶಮಹಾವಿದ್ಯಾಗೆ ಬರ್ತಾರೆ. ಪ್ರತ್ಯಂಗಿರ ಆಗಿರ್ಬೋದು, ವಾರಾಹಿ ಆಗಿರ್ಬೋದು, ಅವರೆಲ್ಲಾರ ಕನೆಕ್ಷನ್. ಮನೆ ದೇವ್ರನ್ನ ಬಂದಿ ಮಾಡೋದು, ಮನೆ ದೇವ್ರನ್ನ ಕಟ್ಟಿಟ್ಬಿಟ್ಟಿದ್ದಾರೆ ಅವ್ರ ಮನೆ ದೇವ್ರನ್ನ, ಅದಕ್ಕೆ ಅವ್ರಿಗೆ ಏನು ಒಳ್ಳೇದಾಗ್ತಾ ಇಲ್ಲ, ತುಂಬಾ ಕೆಟ್ಟದಾಗ್ತಿದೆ ಮನೇಲಿ ಅಂತ ಹೇಳ್ತಾರೆ. ಮನೆ ದೇವ್ರನ್ನ ಹಿಂಗೆ ಬಂದಿ ಮಾಡೋದು. ಒಬ್ರದ್ದು ಹೀಲಿಂಗ್ ಮಾಡ್ತಾ ಇದ್ವಿ ನಾವು. ಒಬ್ರಿಗೆ ಹೀಲಿಂಗ್ ಮಾಡ್ಬೇಕಾದ್ರೆ ಒಂದು ದೇವತೆ ಬಂತು, ಚೌಡೇಶ್ವರಿ ಅಂತ ಅನ್ಸುತ್ತೆ ಅದು ದೇವಿ. ಆ ನಾವು ಬಂತಲ್ಲ, ನಾವು ಕೇಳಿದ್ವಿ ಯಾವ ದೇವ್ರು ನೀವು ಅಂದ್ರೆ, ನಾವು ಚೌಡೇಶ್ವರಿ ಅಂತ ಹೇಳಿದ್ರು. ಅವ್ರು ಬಂದ್ರು ಪ್ರೊಟೆಕ್ಷನ್ಗೆ, ಹೀಲಿಂಗ್ ಬಂದ್ರು, ಹೆಲ್ಪ್ ಮಾಡಕ್ಕೆ. ನಮಸ್ತೆ ಎಲ್ರಿಗೂ. ಪ್ರಿಯ ವೀಕ್ಷಕರಲ್ಲಿ ಒಂದು ವಿನಂತಿ ಏನಂತ ಹೇಳಿದ್ರೆ, ಇವಾಗ ನೀವು ಯಾರ್ಯಾರು ಸ್ಪಿರಿಚುವಲ್ ಸೀಕರ್ಸ್ ಇದ್ದೀರಾ, ಬಾಬಾಜಿ ಜೊತೆ ಕನೆಕ್ಟ್ ಆಗಬೇಕಂತಿದ್ದೀರಾ, ಅವರಿಗೆ ನಾನು ಒಂದು ಗ್ರೂಪ್ ಹಾಕಿದ್ದೀನಿ ಇಲ್ಲಿ. ಅದು ಮೆಡಿಟೇಷನ್ ಗ್ರೂಪು ಸರ್ವಂ ಬಾಬಾಜಿ ಮಯಂ ಅಂತ. ಅದರಲ್ಲಿ ಮೆಡಿಟೇಷನ್ಸ್ ನಡೆಯುತ್ತೆ ಬಾಬಾಜಿ ಬಗ್ಗೆ. ಅದು ಫ್ರೀ ಇರುತ್ತೆ, ಯಾರು ಬೇಕಾದರೂ ಜಾಯ್ನ್ ಆಗ್ಬೋದು. ಓಕೆನಾ? ಇನ್ನೊಂದು ಗ್ರೂಪ್ ಏನಂತ ಹೇಳಿದ್ರೆ, ಯಾರು ನನ್ನ ಕೋರ್ಸಸ್ನ ಕಲಿಬೇಕಂತಿದ್ದೀರಾ ಅವ್ರಿಗೆ ಒಂದು ಗ್ರೂಪ್ ಹಾಕ್ತೀನಿ, ಕೋರ್ಸಸ್ ಗ್ರೂಪ್ ಅಂತ ಹೇಳಿಬಿಟ್ಟು. ಆ ವಾಟ್ಸಪ್ ಗ್ರೂಪ್ಗೆ ಲಾಗಿನ್ ಆಗಿ, ಇನ್ನೊಂದು ಹೀಲಿಂಗ್ ಯಾರು ಸೀಕ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಹೀಲಿಂಗ್ ಗ್ರೂಪ್ ಅಂತ ಹೇಳಿ ಒಂದು ಗ್ರೂಪ್ ಮಾಡಿ ವಾಟ್ಸಪ್ ಹಾಕಿರ್ತೀನಿ. ಆ ವಾಟ್ಸಪ್ಪಿಗೆ ಜಾಯ್ನ್ ಆಗಿ. ಇದು ನನಗೆ ನಿಮ್ಮ ಜೊತೆ ಕನೆಕ್ಟ್ ಆಗೋಕ್ಕೆ ಈಸಿ ಆಗುತ್ತೆ. ಎಲ್ರಿಗೂ ನಾನು ಒಂದು ಕಾಲ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ. ಹಾಗಾಗಿ ಇದು ಒಂದು ನನಗೆ ಸಹಕರಿಸಿ ದಯವಿಟ್ಟು. ಥ್ಯಾಂಕ್ ಯು. ಈಗ ನೀವು ಕಾರ್ಡ್ ಕಟ್ಟಿಂಗ್ ಬಗ್ಗೆ ತಿಳಿಸಿದ್ರಿ, ಅದು ಯಾವ ಥರಮ್ಮ ಕಾರ್ಡ್ ಕಟ್ಟಿಂಗ್ ಅಂದರೆ? ಕಾರ್ಡ್ ಕಟ್ಟಿಂಗ್ ಅಂದರೆ ಏನು ಮಾಡ್ತಾರೆ ಅಂದರೆ, ಇವಾಗ ಒಂದು ಕನೆಕ್ಷನ್ ಅಲ್ಲಿ ಇರೋರ್ನ ನೀವು ದೂರ ಮಾಡೋಕ್ಕಾಗೋದಿಲ್ಲ. ಇವಾಗ ಒಂದು ಗಂಡ ಹೆಂಡತಿ ತುಂಬಾ ಹತ್ರ ಇರೋರು, ಚೆನ್ನಾಗಿರೋರ್ಗೆ, ತುಂಬಾ ಚೆನ್ನಾಗಿ ಕಮ್ಯುನಿಕೇಶನ್ ಮಾಡ್ಕೊಂಡಿರೋರ್ಗೆ ನೀವು ಗಂಡನ ಬಗ್ಗೆ ಏನು ಹೇಳಕ್ಕಾಗಲ್ಲ. ಹೆಂಡತಿಗೆ ಗಂಡನ ಬಗ್ಗೆ ಹೇಳಕ್ಕಾಗಲ್ಲ, ಗಂಡನ ಹೆಂಡತಿ ಬಗ್ಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ತುಂಬಾ ಅಂಟ್ಕೊಂಡಿರ್ತಾರೆ, ಚೆನ್ನಾಗಿರ್ತಾರೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಕಾರ್ಡ್ ಕನೆಕ್ಷನ್ ಅಂತ ಹೇಳಿದ್ರೆ ನಮ್ಮ ಎಲ್ಲಾ ಚಕ್ರದಿಂದನೂ ಒಂದು ದಾರದ ತರ ಒಂದು, ಇವಾಗ ದಪ್ಪದೊಂದು ಟೈಮ್ ಏನಂತಾರೆ ಅದನ್ನ, ದಪ್ಪದೊಂದು ದಾರ ಇರುತ್ತಲ್ವಾ, ಆ ತರದ್ದು ದಾರ ತರದ ಇರುತ್ತೆ ಒಂದು ಕನೆಕ್ಷನ್, ಹಿಂಗ್ ಬಿಲ್ಡ್ ಆಗಿರುತ್ತೆ. ಗಂಡಂಗೋ ಹೆಂಡತಿಗೋ, ನಮ್ಮ ಮಕ್ಳಿಗೆ, ಎಲ್ರಿಗೂ, ನಮ್ಮ ತಂದೆ ತಾಯಿ ಎಲ್ರ ಜೊತೆ. ಅಂದ್ರೆ ಹೆಂಡತಿಗೆ, ಗಂಡಂಗೆ, ತಂದೆ ತಾಯಿಗೆ, ಅವ್ರಿಗೆಲ್ಲರಿಗೂ ಒಂದು ಸ್ಪೆಷಲ್ ಕಾರ್ಡ್ಗಳು ಇರ್ತವೆ ಎಲ್ಲ. ಅಲ್ಲಂದ್ರೆ ಸ್ಟ್ರಾಂಗ್, ಯಾರಂದ್ರೆ ಅವ್ರು ಕಟ್ ಮಾಡಕ್ಕಾಗಲ್ಲ. ಆದ್ರೆ ಮಾಂತ್ರಿಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನ ಕಟ್ ಮಾಡ್ತಾರೆ, ಮಾಡೋ ವಿಧಾನಗಳು ಅವ್ರಿಗೆ ಗೊತ್ತಿರುತ್ತೆ. ಅದು ಕಟ್ ಮಾಡ್ಬಿಡಕ ದೂರ ದೂರ ಆಗ್ಬಿಡ್ತಾರೆ. ಇವಾಗ ಒಂದು ಇದನ್ನ 2 ದಾರದಲ್ಲಿ ನಾವು ಕಟ್ಟಿದೀವಿ ಒಂದನ್ನ ಅಂದಾಗ, ಒಂದು ದಾರ ಕಟ್ಟ ಆದಾಗ ಇಮಿಡಿಯೇಟ್ ದೂರ ಆಗುತ್ತೆ ನೋಡಿ ಇನ್ನೊಂದು ಐಟಮ್. ಆ ತರ ಏನಾಗುತ್ತೆ ಅಂದ್ರೆ ಇಮಿಡಿಯೇಟ್ ಆ ಕನೆಕ್ಷನ್ ಕಟ್ಟ ಹೋಗ್ಬಿಡುತ್ತೆ. ಅವ್ರಿಗೆ ಮಾತಾಡ್ಬೇಕು ಅನ್ಸಲ್ಲ, ಗಂಡನ ಜೊತೆ ಹೇಳ್ಕೋಬೇಕಂತ ಅನ್ಸಲ್ಲ. ಆ ತರ ಕಟ್ ಮಾಡ್ಬಿಟ್ಟು ಇವರು ಬ್ಲಾಕ್ ಮ್ಯಾಜಿಕ್ ಸ್ಟಾರ್ಟ್ ಮಾಡ್ತಾರೆ, ಪ್ರಯೋಗ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ನೀವು ಕೇಳಿರ್ಬೋದು, ಮನೆ ದೇವ್ರನ್ನ ಬಂದಿ ಮಾಡೋದು, ಮನೆ ದೇವ್ರನ್ನ ಕಟ್ಟಿಟ್ಬಿಟ್ಟಿದ್ದಾರೆ ಅವ್ರ ಮನೆ ದೇವ್ರನ್ನ, ಅದಕ್ಕೆ ಅವ್ರಿಗೆ ಏನು ಒಳ್ಳೇದಾಗ್ತಾ ಇಲ್ಲ, ತುಂಬಾ ಕೆಟ್ಟದಾಗ್ತಿದೆ ಮನೇಲಿ ಅಂತ ಹೇಳ್ತಾರೆ. ಮನೆ ದೇವ್ರನ್ನ ಹಿಂಗೆ ಬಂದಿ ಮಾಡೋದು. ಯಾಕೆ ಮನೆ ದೇವ್ರನ್ನ ಬಂದಿ ಮಾಡ್ತಾರೆ? ಮನೆ ದೇವರು ಸ್ಟ್ರಾಂಗ್ ಆಗಿ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿರ್ತಾರೆ. ಇವಾಗ ಹೇಗೆ ತಂದೆ ತಾಯಿ ಮಕ್ಳನ್ನ ನೋಡ್ಕೋತಾರೆ, ಅದೇ ತರ ಮನೆ ದೇವ್ರು ಏನ್ ಮಾಡಕ್ಕೂ ಬಿಡಲ್ಲ, ನಮ್ ಬಾಗ್ಲೇ ನಿಂತು ಕಾಯ್ತಿರ್ತಾರೆ. ಅದು ಯಾರಿಗೂ ಕಾಣಿಸಲ್ಲ. ಕೆಲವರು ಮನೆ ದೇವ್ರು ಅಯ್ಯೋ ವರ್ಷಕ್ಕೊಂದ್ಸಲ ಹೋಗಿ ಮನೆ ದೇವ್ರು ಮಾಡ್ಬೇಕಾ ಅಂತಾರೆ. ಬಟ್ ಮನೆ ದೇವ್ರು ಪ್ರತಿ ದಿನ ನಿಮ್ಮನ್ನ ಕಾಯ್ತಿರ್ತಾರಲ್ಲ, 24/7. ಅವ್ರೇ ನಿಮ್ಗೆ ಬಂದ್ ಹೇಳಲ್ಲ, 24 ಗಂಟೆ ನಾನು ನಿನ್ ನೋಡ್ಕೋತಾ ಇದೀನಿ, ನೀನ್ ಮಾಡಲ್ಲ ಅಂತ ಯಾವ ದೇವ್ರು ಬಂದ್ ಹೇಳಲ್ಲ. ತಂದೆ ತಾಯಿನೂ ಹಾಗೆ, ನೀನ್ ಚಿಕ್ಕದ್ರಿಂದ ನಾನು ಎಷ್ಟು ಮಾಡಿದೀನಿ, ನಿನ್ನ ಎತ್ತಾಡ್ಸಿದೀನಿ, ನಿಂದೆಲ್ಲ ಮಾಡಿದೀನಿ ಅಂತ ಹೇಳ್ತಾರ? ಹೇಳಲ್ಲ. ಅದು ನಿಮ್ ಕರ್ತವ್ಯ, ನೀವು ನೋಡ್ಕೊಂಡ್ರೆ ನೋಡ್ಕೋಬಹುದು, ಇಲ್ಲ ಅಂದ್ರೆ ಇಲ್ಲ. ಬಟ್ ಅವ್ರೇನಂತ ಹೇಳಿದ್ರೆ, ನೀವು ಮಾಡ್ತಿರೋ ಮಾಡಲ್ವೋ, ನೀವು ಹೋಗಿ ದೇವ್ರಿಗೆ ನಮಸ್ಕಾರ ಮಾಡ್ತಿರೋ, ಥ್ಯಾಂಕ್ಸ್ ಹೇಳ್ತಿರೋ, ಗ್ರಾಟಿಟ್ಯೂಡ್ ಇದೆಯೋ ಇಲ್ವೋ, ಆದ್ರೂ ಅವ್ರ ಕರ್ತವ್ಯ ಮಾತ್ರ ಅವ್ರು ಬಿಡೋದಿಲ್ಲ. ಇವಾಗ ಹೇಗೆ ಸೂರ್ಯಚಂದ್ರ ನೀವು ಅಕ್ನಾಲೆಜ್ ಮಾಡ್ತಿರೋ ಇಲ್ವೋ, ಸೂರ್ಯಚಂದ್ರ ಬಂದೇ ಬರ್ತಾರ, ಬೆಳಕು ಕೊಟ್ಟೆ ಕೊಡ್ತಾರ. ಅದೇ ತರ ಮನೆ ದೇವ್ರುಗಳು, ಮತ್ತೆ ನಮ್ಮ ಕುಲದೇವರಾಗಿರ್ಬೋದು, ಕುಲದೇವರು ಮನೆ ದೇವರೆಲ್ಲ ಒಂದೇ. ಮತ್ತೆ ನಾವು ಇಷ್ಟ ದೇವತೆಗಳು ಅಂತ ಹೇಳ್ತೀವಿ, ಇಷ್ಟ ದೇವರಾಗಿರ್ಬೋದು, ಅವರೆಲ್ಲ ನಮ್ಮನ್ನ ಕಾಯ್ತಾ ಇರ್ತಾರೆ ಒಂದಲ್ಲ ಒಂದ್ ರೀತಿಲಿ. ಇನ್ನೊಂದು ಸ್ಪೆಷಾಲಿಟಿ ಏನು ಅಂದ್ರೆ, ಇವಾಗ
ಯೂಟ್ಯೂಬಲ್ಲಿ ನೋಡಿ ನಾವು ಎಲ್ಲಾ ದೇವ್ರಿಗೂ ಹೋಗ್ತೀವಿ. ಇಲ್ಲಿ ಹೋದ್ರೆ ಒಳ್ಳೇದಾಗುತ್ತಂತೆ ಅಂದ್ರೆ ಹೋಗ್ತೀವಿ ನಾವು. ಆ ದೇವ್ರು ಸದಾ ನಿಮ್ಮನ್ನ ಕಾಪಾಡ್ತಾ ಇರುತ್ತೆ. ನೀವು ಹೋಗ್ತಿರಲ್ಲ, ನೀವು ಒಂದು ದಿನ ಹೋಗ್ಬಿಟ್ಟು ಅವ್ರಿಗೆ ಒಂದು ಕೈ ಮುಗಿದ್ಬಿಟ್ಟು ಬಂದಿರ್ತಿರಲ್ಲ, ಅವರು ನಿಮ್ಮನ್ನ ಕಾಪಾಡ್ತಾ ಇರ್ತಾರೆ. ಇದು ಹೇಗೆ ನನಗೆ ಗೊತ್ತಾಗಿದ್ದು ಅಂದ್ರೆ, ಒಬ್ರದ್ದು ಹೀಲಿಂಗ್ ಮಾಡ್ತಾ ಇದ್ವಿ ನಾವು. ಒಬ್ರಿಗೆ ಹೀಲಿಂಗ್ ಮಾಡ್ಬೇಕಾದ್ರೆ ಒಂದು ದೇವತೆ ಬಂತು, ಚೌಡೇಶ್ವರಿ ಅಂತ ಅನ್ಸುತ್ತೆ ಅದು ದೇವಿ. ಆ ನಾವು ಬಂತಲ್ಲ, ನಾವು ಕೇಳಿದ್ವಿ ಯಾವ ದೇವ್ರು ನೀವು ಅಂದ್ರೆ, ನಾವು ಚೌಡೇಶ್ವರಿ ಅಂತ ಹೇಳಿದ್ರು. ಅವ್ರು ಬಂದ್ರು ಪ್ರೊಟೆಕ್ಷನ್ಗೆ, ಹೀಲಿಂಗ್ ಬಂದ್ರು ಹೆಲ್ಪ್ ಮಾಡಕ್ಕೆ. ನಾವ್ ಅವಾಗ ಸರಿ ಆಯ್ತು ಹೀಲಿಂಗ್ ಎಲ್ಲ ಮಾಡಿದ್ವಿ. ಅದಾದ್ಮೇಲೆ ಅವ್ರನ್ನ ಕೇಳಿದ್ವಿ, ನೋಡಿ ನಾವು ನಿಮ್ದು ಹೀಲಿಂಗ್ ಮಾಡ್ತಾ ಇದ್ವಿ, ಅವಾಗ ಚೌಡೇಶ್ವರಿ ಅಂತ ಒಂದ್ ದೇವ್ರು ಬಂತು, ನಿಮಗ್ ಗೊತ್ತಾ ಅಂತ. ಮೇಡಮ್ ಹೌದಾ ಚೌಡೇಶ್ವರಿ ಬಂದಿತ್ತಾ ಅಂತ. ಹೌದು, ಯಾಕೆ ನೀವು ನಿಮ್ಮ ಮನೆ ದೇವ್ರ ಅಂತ ಕೇಳಿದ್ವಿ. ಇಲ್ಲ ಅವ್ರು ನಮ್ಮ ಮನೆ ದೇವ್ರಲ್ಲ, ನಮ್ಗೆ ತುಂಬಾ ಇಷ್ಟ ಆ ದೇವಸ್ಥಾನ, ಅದಕ್ಕೆ ಅವಾಗ ಹೋಗ್ತಾ ಇರ್ತೀವಿ, ದೇವಿಗೆ ಇದ್ ಮಾಡ್ತೀವಿ ಅಂತ. ನೋಡಿ ಆ ದೇವಿಗೆ ಅಭಿಷೇಕ ಮಾಡಿಸಿದ್ರಂತ ಆ ವಾರ ಏನಕ್ಕೋ, ಆ ದೇವಿನೂ ಬಂದ್ ಕಾಪಾಡಿದೆ ಅವ್ರನ್ನ. ಅಂದ್ರೆ ಅದು ತುಂಬಾ ಕಷ್ಟದ ಹೀಲಿಂಗ್ ಇತ್ತು, ಬ್ಲಾಕ್ ಮ್ಯಾಜಿಕ್ ರಿಮೂವಲ್. ಅದು ಬ್ಲಾಕ್ ಮ್ಯಾಜಿಕ್ ಕೇಸ್. ಅದೇ ಬ್ಲಾಕ್ ಮ್ಯಾಜಿಕ್ ಆಗಿ ಅವ್ರದ್ದು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗ್ಬಿಟ್ಟಿತ್ತು. ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಬ್ಲಾಕ್ ಮ್ಯಾಜಿಕ್ ಅಂತ, ತುಂಬಾ ರಿಟೋರಿಯೇಟ್ ಆಗಿತ್ತು ಹೆಲ್ತ್ ಅಂತ ಹೇಳ್ಬಿಟ್ಟು ಬಂದಿದ್ರು. ಆವಾಗ ಅವ್ರದ್ದು ತುಂಬಾನೇ ಬ್ಲಾಕ್ ಮ್ಯಾಜಿಕ್ ಪರಕೃತಿಮ ಬೊಂಬೆ ಮಾಡೋನು ಮಾಡಿದ್ರು, ಮತ್ತೆ ಬಲಿಗಳು ಕೊಟ್ಟಿದ್ರು ತುಂಬಾ. ಆ ಬಲಿಗಳು ಕೊಟ್ಟಿದ್ದ ಎನರ್ಜಿ ಅವ್ರ ಮೇಲೆ ಇತ್ತಲ್ವಾ, ಆ ಎನರ್ಜಿ ರಿಲೀಸ್ ಮಾಡಕ್ಕೆ ಈ ದೇವಿ ಬಂದಿತ್ತು. ಈಗ ಬಲಿ ಕೊಟ್ಟು ಕೆಲವು ಪ್ರಯೋಗ ಮಾಡ್ತಾರಲ್ವಾ? ಹೌದು. ಈಗ ಅದ್ರಲ್ಲಿ ಯಾವ ತರ ಬಲಿಗಳು ಕೊಡ್ತಾರೆ ಇವರು? ಬಲಿಗಳು ಅಂತ ಹೇಳಿದ್ರೆ ಅವ್ರಿಗೆ ಮಾಂತ್ರಿಕರಿಗೆ ಮಾತ್ರ ಗೊತ್ತಿರುತ್ತೆ, ತಂತ್ರ ಮಾಡೋರ್ಗೆ. ಇವಾಗ ಇವ್ರು ಬಂದಿರ್ತಾರೆ, ಇವ್ರು ಡೌನ್ ಫಾಲ್ ಆಗ್ಬೇಕು, ಇವ್ರಿಗೆ ಏನೂ ಆಗ್ಬಾರ್ದು. 360 ಡಿಗ್ರಿಯಲ್ಲಿ ಅವ್ರ ಲೈಫ್ ಫುಲ್ ಬ್ಲಾಕ್ ಆಗ್ಬಿಡ್ಬೇಕು. ಅವ್ರು ಏನು ದಿಕ್ಕೆ ತೋಚ್ಬಾರ್ದು ಏನಕ್ಕೂ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಆವಾಗ ಅವ್ರಿಗೆ ಗೊತ್ತಿರುತ್ತೆ ಯಾವ್ದು ಕೊಟ್ರೆ, ಈ ಯಾವ ಪ್ರಾಣಿ ಬಲಿ ಕೊಟ್ರೆ, ಎಷ್ಟು ಸಲ ಕೊಟ್ರೆ ಇವ್ರದ್ದು ಜೀವನ ಬ್ಲಾಕ್ ಆಗುತ್ತೆ ಅವ್ರಿಗೆ ಗೊತ್ತಿರುತ್ತೆ. ಅವಾಗ ಆ ಪ್ರಾಣಿ ಬಲಿ ಕೊಡ್ತಾರೆ. ಈ ಪ್ರಾಣಿ ಬಲಿ ಕೊಡೋದನ್ನು ನಿಮ್ ಏನ್ ಮಾಡ್ತಿದಾರೆ ಅವ್ರಿಗೆ ಯಾವ ತರದ್ದು ತೊಂದರೆ ಕೊಡಕ್ ಸ್ಟಾರ್ಟ್ ಮಾಡಿ. ಇವಾಗ ಹೆಲ್ತ್ ಇಶ್ಯೂಸ್ ಅಂದ್ರೆ ಅದಕ್ಕೊಂದು ಪ್ರಾಣಿ ಬಲಿ ಕೊಡ್ತಾರೆ. ಓಕೆನಾ? ಮತ್ತೆ ಇವಾಗ ಅದಕ್ಕೆ ಅಂತಾನೆ ಕೆಲವೊಂದು ಅದು ಬ್ಲಾಕ್ ಮಾಡಕ್ಕೂ ಕೆಲವೊಂದು ಪ್ರಾಣಿ ಬಲಿ ಕೊಡ್ತಾರೆ, ಪಕ್ಷಿ ಬಲಿಗಳು ಕೊಡ್ತಾರೆ, ಪ್ರಾಣಿ ಬಲಿ. ನೀವು ಅವ್ರು ಕೊಟ್ಟ ಇದನ್ನ ಈಗ ಮುಳ್ಳಿಂದಲೇ ತೆಗಿಬೇಕಂತಾರೆ, ಆದ್ರೆ ನೀವು ತೆಗಿಬೇಕಾದ್ರೆ ಕ್ಲಿಯರ್ ಮಾಡ್ಬೇಕಂದ್ರೆ ಅಂತ ಬ್ಲಾಕ್ ಮ್ಯಾಜಿಕ್ ನ ನೀವು ಯಾವ ತರ ಪ್ರಾಣಿ ಬಲಿ ಕೊಟ್ಟೆ ಮಾಡ್ತೀರಾ, ಅಲ್ಲ ಬೇರೆ ನಿಮ್ಮ ಯಾವ ತರ ವಿದ್ಯೆ ಇದು? ಇಲ್ಲ, ನಮ್ದು ಯಾವ ತರ ಅಂತ ಹೇಳಿದ್ರೆ ನಾವು ಪ್ರಾಣಿ ಬಲಿ ಕೊಡಲ್ಲ, ನಾವ್ ಯಾವ್ದೇ ದೇವಸ್ಥಾನಗಳಿಗೂ ಹೋಗಲ್ಲ, ಏನು ಇಲ್ಲ, ಕೂತಿದ್ದ ಜಾಗದಿಂದಾನೇ ಮಾಡ್ತೀವಿ ನಾವು. ಇವರು ತಂತ್ರ ಮಾಡಿದಾರೆ, ನಾವು ಪರತಂತ್ರನೂ ಮಾಡಲ್ಲ ನಾವು. ಆಯ್ತಾ? ನಾವೇನ್ ಮಾಡ್ತೀವಿ, ದೇವಿನ ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ. ನಾವು ಪೂಜೆ ಸದಾ ಮಾಡಲ್ಲ, ನಾವೇನ್ ಬಲಿ ಗಿಲಿ ಅಲ್ಲ, ಪೂಜೆ ಪ್ರತಾನೂ ಮಾಡಲ್ಲ. ನಾವು ಒಂದು ಯಂತ್ರ ಇಟ್ಕೊಂಡು ನಾವು ಪೂಜೆ ಮಾಡಲ್ಲ, ದೀಪನೂ ಹಚ್ಚಲ್ಲ ನಾವು ಹೀಲಿಂಗ್, ಇದು ಡಿಸ್ಟೆನ್ಸ್ ಹೀಲಿಂಗ್ ಅಂತ. ಮತ್ತೆ ನಾವು ಕೂತ್ಕೊಂಡು ಧ್ಯಾನಕ್ಕೆ ಕೂತ್ಕೊಂಡು ಬಾಬಾಜಿ ಏನ್ ಹೇಳ್ತಾರೆ, ಮತ್ತೆ ನಾವು ದಶಮಹಾವಿದ್ಯಾ, ಕಾಳಿ ದೇವಿ, ಮತ್ತೆ ನಾವು ಅನ್ಯ ದೇವಿಗಳು, ಬಗಲಾಮುಖಿನೂ ದಶಮಹಾವಿದ್ಯಾಗೆ ಬರ್ತಾರೆ. ಪ್ರತ್ಯಂಗಿರ ಆಗಿರ್ಬೋದು, ವಾರಾಹಿ ಆಗಿರ್ಬೋದು, ಅವರೆಲ್ಲರ ಕನೆಕ್ಷನ್ ಅವ್ರ ಅನುಗ್ರಹದಿಂದ ನನ್ನ ಮೇಲೆ ಇರೋದ್ರಿಂದ ನಾವು ಕೂತಾಗ ಅವರೇ ಬಂದು ಹೇಳ್ತಾರೆ. ಅಂದ್ರೆ ಯಾವ ತರ ವಿದ್ಯೆ, ಅವ್ರು ಯಾವ ತರ ಬ್ಲಾಕ್ ಮ್ಯಾಜಿಕ್ ಮಾಡಿರ್ತಾರೆ ಅಂತದ್ದು ಪ್ರಯೋಗ ಮಾಡಿರ್ತಾರೆ, ಕಂಪ್ಲೀಟ್ ನಿಮ್ಗೆ ಪಿಕ್ಚರ್ಸ್ ಕಾಣಿಸ್ತದ? ಹೌದು, ಕಾಣಿಸುತ್ತೆ. ಅವ್ರು ಎಲ್ಲಿ ಮಾಡಿದ್ದಾರೆ ಇದು ಕೊಡ್ತಾರೆ ಅವರು ಗೈಡ್ಲೈನ್ಸ್. ಯಾರು ಕೊಡ್ತಾರೆ ಗೈಡ್ಲೈನ್ಸ್ ಅಂದ್ರೆ? ನಾವಿವಾಗ ಕೂತಾಗ ಕಾಳಿದೇವಿನೇ ಮೇನ್ ಇದಕ್ಕೆ ಮೇಜರ್ ಬರೋದು. ನವಕಾಳಿಯರು ಬರ್ತಾರೆ, ದಶಕಾಳಿಯರು ನವಕಾಳಿಯರು ಬರ್ತಾರೆ. ಅವ್ರು ಬಂದಾಗ ಅವ್ರು ಹೇಳ್ತಾರೆ ನಮ್ಗೆ ಎಲ್ಲೆಲ್ಲಿ ಮಾಡಿದ್ದಾರೆ. ಇವಾಗ ಸ್ಮಶಾನದಲ್ಲಿ ಮಾಡಿದ್ರೆ ಅವರು ಹೇಳ್ತಾರೆ. ಅದು ನಿಮ್ಗೆ ಕಾಣಿಸುತ್ತಾ? ಕಾಣಿಸುತ್ತೆ. ಯಾರು ಮಾಡಿದ್ರೆ ಅಂತ ಕಾಣುತ್ತಾ? ಯಾರು ಮಾಡಿದ್ದಾರೆ ಅಂತ ಪಿಕ್ಚರ್ ಕಾಣುತ್ತೆ ನಿಮ್ಗೆ? ಕಾಣಿಸುತ್ತೆ. ನಾವು ಯಾಕೆ ಅಂದ್ರೆ ನಾವು ಹೇಳಲ್ಲ, ಯಾಕೆ ಅಂದ್ರೆ ಜನಗಳು ಅದನ್ನ ಆಸ್ ಇಟ್ ಇಸ್ ತಗೋಬೇಕು. ಇವಾಗ ಮಾಡಿರೋರ್ ಮೇಲೆ ನಾವು ಹೋಗಿ ಹೇಳಕ್ಕಾಗಲ್ಲ. ಇವಾಗ ಅವ್ರು ಯಾಕೆ ಇವ್ರಿಗೆ ಮಾಡಿದ್ರು ಅಂದ್ಬಿಟ್ಟು ನಾವು ಕಂಡಿಡಿಯಕ್ಕಾಗಲ್ಲ. ಯಾಕಂದ್ರೆ ಇವ್ರದ್ದೇನೋ ಇರುತ್ತೆ, ಹಿಂದಿನ ಜನ್ಮದ್ ಇರುತ್ತೆ, ಅಥವಾ ಈ ಜನ್ಮದಲ್ಲಿ ಅವ್ರೇನೋ ಅವ್ರು ನೋಯಿಸಿರ್ಬೋದು, ಅದೆಲ್ಲ ನಮ್ಗೆ ಗೊತ್ತಿರಲ್ಲ. ಕೆಲವೊಂದ್ಸಲ ನಾವು ಹೇಳಕ್ ಹೋಗಲ್ಲ ಯಾರು ಮಾಡಿದ್ದಾರೆ ಅಂತ. ನಾವು ಹೇಳಬಾರ್ದು, ಅದು ರೂಲ್ಸ್ ವಿರುದ್ಧ, ಅದು ನಾವು ಹೇಳಲ್ಲ ಯಾರು ಮಾಡಿದ್ದಾರೆ ಅಂತ. ಅದು ಕೆಲವೊಂದ್ಸಲ ಅಮ್ಮನೇ ಹೇಳ್ಬಿಡ್ತಾರೆ ಹೇಳ್ಬೇಡ ಅಂತ, ನಾವ್ ಅವಾಗ ಹೇಳಲ್ಲ. ಬಟ್ ಅವ್ರು ತೋರಿಸ್ತಾರೆ, ಇವ್ರು ಈ ತರನೇ ಆಗಿದೆ, ಇಲ್ಲೇ ಹೋಗಿದ್ದಾರೆ, ಇಷ್ಟು ದಿನದಲ್ಲೇ ಮಾಡಿದ್ದಾರೆ, ಇಷ್ಟು ತಿಂಗಳಾಗಿದೆ ಮಾಡಿ ಅಂತ ತೋರಿಸ್ತಾರೆ. ಆವಾಗ ಹೆಂಗೆ ತೆಗಿಬೇಕು ಅಂತಾನು ಅವರೇ ಹೇಳ್ತಾರೆ. ಅದನ್ನ ಪರಿಹಾರ ಮಾಡಕ್ಕೂ ನಿಮ್ಗೆ ಪಿಕ್ಚರ್ ತೋರಿಸ್ತಾರೆ, ಅವರೇ ನಮ್ಗೆ ತೋರಿಸ್ತಾರೆ. ಅದೆಂತ ಬಲಿಷ್ಠವಾದ ಪ್ರಯೋಗ ಆದ್ರೂ ನೀವು ಅದನ್ನ ಕ್ಲಿಯರ್ ಮಾಡ್ಕೊಡ್ತೀರಾ? ಬಲಿಷ್ಠವಾದ ಪ್ರಯೋಗ ಆದ್ರೂ ಅಮ್ಮ ಕ್ಲಿಯರ್ ಮಾಡ್ಕೊಡ್ತಾರೆ. ಯಾಕಂದ್ರೆ ನಮ್ಮ ಕೈಯಲ್ಲಿ ಏನೂ ಆಗಲ್ಲ, ನಾವು ನರಮನುಷ್ಯರು, ನಮ್ಮ ಕೈಯಲ್ಲಿ ಏನೂ ಆಗಲ್ಲ. ಆದ್ರೆ ದೇವಿ ಬಂದು ನಮ್ಮ ಥ್ರೂ ಮಾಡಿಸೋದ್ರಿಂದ, ನಮ್ಮನ್ನ ಟೂಲ್ ಆಗಿ ಯೂಸ್ ಮಾಡ್ಕೊಂಡಿರೋದ್ರಿಂದ ಅವರೇ ಎಲ್ಲ ನಿಂತು ಮಾಡೋದು. ನಾವೇನ್ ಮಾಡೋದು, ನಾವು ಮಾಡಿದ್ವಿ ಅನ್ನೋದೆಲ್ಲ ತಪ್ಪಾಗುತ್ತೆ.
ಓಕೆ ಅವ್ರು ನಿಂತು ಅವ್ರು ಮಾಡ್ತಾರ. ಕಾಳಿ ಏನ್ ಬೇಕಾದ್ರೂ ಮಾಡ್ಬೋದು. ಸರಿ ಸರಿ ಸರಿ. ಸಂಹಾರ ಕಾಳಿನೇ ಇಲ್ಲ. ಹೌದು ಖಂಡಿತ. ಈಗ ಅಷ್ಟು ಜನಗಳ ಲೈಫ್ ಹಾಳು ಮಾಡ್ತಾರಲ್ಲ, ಸ್ಪಾಯ್ಲ್ ಮಾಡ್ತಾರಲ್ಲ ಈ ತರ ಬ್ಲಾಕ್ ಮ್ಯಾಜಿಕ್ ಇಂದ, ಅವರ ಜೀವನನೇ ಹಾಳು ಮಾಡ್ಬಿಡ್ತಾರಲ್ವಾ. ಆ ಮಾಡಿಸಿದವ್ರಿಗೆ ಏನು ಅವರಿಗೆ ಸಿಗುತ್ತೆ? ಅವ್ರಿಗೇನು ಅಂತ ಹೇಳಿದ್ರೆ ಆನಂದ ಸಿಗುತ್ತೆ. ನೀವು ಡೌನ್ಫಾಲ್ ಆದ್ರೆ ಅವ್ರಿಗೆ ಪನಿಷ್ಮೆಂಟ್ ಇಲ್ವಾ? ಪನಿಷ್ಮೆಂಟ್ ಇದೆ. ಎಂತ ತಪ್ಪು ಪನಿಷ್ಮೆಂಟ್ ಇರುತ್ತೆ ಅಥವಾ ಈ ಜನ್ಮದಲ್ಲ ಪೂರ್ವ ಜನ್ಮ ಮುಂದಿನ ಇದೇ ಜನ್ಮದಲ್ಲಿ ಸಿಗುತ್ತೆ? ಇದೇ ಜನ್ಮದಲ್ಲಿ ಸಿಗುತ್ತೆ ಪನಿಷ್ಮೆಂಟ್. ಏನ್ ಗೊತ್ತಾ, ಇವಾಗ ನಾವು ನರಳ್ತಾ ಇದೀವಿ ಅಂತ ಹೇಳಿ ಅವ್ರಿಗೂ 108 ಪ್ರಾಬ್ಲಮ್ ಒಳಗಿಂದಾನೇ ಸಮಸ್ಯೆಗಳಾಗ್ತಿರುತ್ತೆ. ನಮ್ ಕಣ್ಣಿಗೆ ಕಾಣಿಸಲ್ಲ ಅಂದಾಕ್ಷಣ ಅವ್ರಿಗೆ ತೊಂದರೆ ಆಗ್ತಿಲ್ಲ ಅಂತಲ್ಲ, ಅವ್ರಿಗೂ ಆಗ್ತಾ ಇರತ್ತೆ. ಅವ್ರಿಗೂ ಮತ್ತೆ ಹೋಗ್ತಿರುತ್ತೆ, ರಿವರ್ಸ್ ಬ್ಯಾಕ್ ಆಗ್ತಿರುತ್ತೆ ಅವ್ರಿಗೆ. ಯಾಕಂತ ಹೇಳಿದ್ರೆ ಒಂದ್ ಶಕ್ತಿ ಒಂದ್ ಕಡೆಯಿಂದ ಬಂದಾಗ ಅದು ಅಲ್ಲಿಗೆ ವಾಪಸ್ ಹೋಗ್ಬೇಕು, ಅವ್ರಿಗೆ ಹೋಗ್ಬೇಕು ವಾಪಸ್ಸು. ರಿವರ್ಸ್ ಹೋಗುತ್ತೆ. ಅವ್ರು ಹೋಗದೆ ಇರೋ ತರ ಏನೋ ಪ್ರೊಟೆಕ್ಷನ್ ಮಲ್ಟಿಪಲ್ ಏನೋ ಮಾಡ್ಕೊಂಡಿರ್ತಾರೆ. ಆದ್ರೂ ಒಂದಲ್ಲ ಒಂದಿನ ಯೂನಿವರ್ಸ್ ಗೊತ್ತಲ್ಲ, ದೇವ್ರ ಕೈಯಲ್ಲಿ. ಇವಾಗ ಮನುಷ್ಯರ ಕೈಯಿಂದ ಯಾರು ಬೇಕಾದ್ರೂ ಬಚಾವ್ ಆಗ್ಬೋದು, ದೇವ್ರ ಕೈಯಿಂದ ಯಾರು ಬಚಾವ್ ಆಗಕ್ಕಾಗಲ್ಲ. ಯೂನಿವರ್ಸ್ ಕೈಯಿಂದಾನೆ ಯಾರು ಬಚಾವ್ ಆಗಕ್ಕಾಗಲ್ಲ. ಇವತ್ತು ಅನ್ಕೊಂಡಿರ್ಬೋದು, ಇವತ್ತು ನನ್ನ ದೇಹದಲ್ಲಿ ಶಕ್ತಿ ಇದೆ, ನನ್ನ ಕೈಯಲ್ಲಿ ಶಕ್ತಿ ಇದೆ, ನನಗೆ ವಿದ್ಯೆ ಇದೆ, ನನ್ಗೆ ಎಲ್ಲಾ ಟ್ಯಾಲೆಂಟು ಇದೆ, ಎಲ್ಲಾ ವಿದ್ಯೆನೂ ಕಲ್ತ್ಬಿಟ್ಟಿದೀನಿ, ನಾನು ಎಲ್ಲಾ ಸಾಧನೆ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ಮರಕ್ಕಿನ್ನ ಮರ ದೊಡ್ಡದು ಅಂತ ದೊಡ್ಡವರು ಹೇಳಿದ್ದಾರೆ. ವಿದ್ಯೆಗಿನ್ನ ವಿದ್ಯೆ ದೊಡ್ಡದು, ತಂತ್ರಕ್ಕಿನ್ನ ತಂತ್ರ ದೊಡ್ಡದು ಅಂತ. ಅದೇ ತರ ಅವ್ರಿಗೆ ತಂತ್ರ ಮಾಡೋರ್ಗೆ ತಂತ್ರದಿಂದಾನೇ ಸಾವು, ಯಂತ್ರ ಮಾಡೋರ್ಗೆ ಯಂತ್ರದಿಂದಾನೇ ಸಾವು. ಇವಾಗ ನಾವು ಡಿಸ್ಕವರಿ ಚಾನಲ್ದು ಇಲ್ಲಿ ಹೇಳ್ಬೋದೋ ಬೇಡ ಗೊತ್ತಿಲ್ಲ, ಡಿಸ್ಕವರಿ ಚಾನಲ್ ಅಲ್ಲಿ ಅವನು ಹಾವು ಹಿಡಿತಿದ್ದವನು ಹಾವೇ ಕಚ್ಚ ಸತ್ತ ಅವನು ಲಾಸ್ಟ್ ಅಲ್ಲಿ ಅಲ್ವಾ. ಅಂದ್ರೆ ನಾವು ಏಜ್ ಇದೆ, ಯೌವನ ಇದೆ, ಅಥವಾ ನಮ್ಗೆ ಏನೋ ಇದೆ, ಶಕ್ತಿ ಇದೆ, ಇದ್ರ ಶಕ್ತಿ ಅದ್ರ ಶಕ್ತಿ ಅಂತ ನಾವು ಮಾಡ್ಬೋದು. ಆದ್ರೆ ಏನೇ ವಿದ್ಯೆ ಇದ್ರು ನಾವು ಒಂದು ಒಳ್ಳೆ ಇಂಟೆನ್ಷನ್ ಇಂದ ಮಾಡಿದಾಗ ಅದಕ್ಕೆ ತೊಂದರೆ ಆಗಲ್ಲ. ಅದೇ ಕೆಟ್ಟ ಇಂಟೆನ್ಷನ್, ಒಬ್ರನ್ನ ಹಾಳು ಮಾಡ್ಬೇಕು, ಒಬ್ರು ಸಾಯ್ಬೇಕು, ಒಬ್ರು ಏಳಿಗೆ ಆಗ್ಬಾರ್ದು, ಒಬ್ರು ಮಕ್ಳು ಓದ್ಬಾರ್ದು, ಅವಳಿಗೆ ಮಕ್ಕಳೇ ಆಗ್ಬಾರ್ದು, ಅವ್ರ ಮನೆ ಕಟ್ಟಬಾರ್ದು, ಅವ್ರು ಚೆನ್ನಾಗಿರ್ಬಾರ್ದು, ಅವ್ರ ಆರೋಗ್ಯ ಹಾಳಾಗ್ಬೇಕು, ಅವ್ರು ಸಾಯ್ಬೇಕು ಅಂತ ಮಾಡಿದ್ರೆ ಅಂತವ್ರು ಯಾವತ್ತು ಎಲ್ಲೇ ಇದ್ರು ಅವ್ರನ್ನ ತಪ್ಪಿಸ್ಕೊಳಕ್ ಆಗಲ್ಲ ದೇವ್ರ ಕಣ್ಣಿಂದ. ಅವ್ರಿಗೊಂದು ಡೌನ್ ಫಾಲ್ ಇದ್ದೇ ಇರುತ್ತೆ. ಇವತ್ತು ಅವ್ರು ಚೆನ್ನಾಗಿರ್ಬೋದು ಅಷ್ಟೇ. ಎಷ್ಟೋ ಹಿಸ್ಟ್ರಿಲೇ ನೀವು ಕೇಳಿದೀರಾ. ಇವಾಗ ರಾವಣನ್ನೇ ಏನಾಯ್ತು ನೋಡಿದ್ರಿ, ರಾವಣನು ಎಷ್ಟು ವಿದ್ಯೆ, ಶಿವತಾಂಡವ ಎಲ್ಲ ಬರ್ದಿರೋದು ಅವ್ರೆ, ಎಷ್ಟು ಅವ್ರ ಶಿವ ಭಕ್ತರು. ಬಟ್ ಅವ್ರು ಒಂದು ತಪ್ಪು ಮಾಡಿದಕ್ಕೆ, ಸೀತಾದೇವಿದು ಒಂದು ತಪ್ಪು, ಜಾಸ್ತಿ ಏನಿಲ್ಲ, ಒಂದು ತಪ್ಪು ಮಾಡಿದಕ್ಕೆ ಅವ್ರಿಗೆ ಡೌನ್ ಫಾಲ್ ಆಗೇ ಆಯ್ತಲ್ವಾ. ಆತರ ಹಿಸ್ಟ್ರಿಲೇ ಆಗಿದೆ ಅದು. ಇಲ್ಲಿ ಯಾರು ಬಚಾವು ಮಾಡಕ್ ಸಾಧ್ಯನೇ ಇಲ್ಲ ಅವ್ರನ್ನ. ಒಂದ್ಸಲ ಮಾಡಿದ್ಮೇಲೆ ಮುಗೀತು. ಆದ್ರೆ ಅವರು ಯೋಚನೆ ಮಾಡ್ಬೇಕು, ಇವ್ರು ನಿಜವಾಗ್ಲೂ ಮಾಡಿದಾರ ಇಲ್ವಾ ಅಂದ್ರೂ ಒಬ್ರನ್ನ ಸಾಯಿಸೋದು ಅಷ್ಟು ಸುಲಭದ ಮಾತಲ್ಲ. ಕೆಲವರು ಇದು ವಿಧಿಯಿಂದ ಸಾಯಿಸ್ಬಿಡ್ತಾರೆ. ಏನಂದ್ರೆ ಏನಿಲ್ಲ, ಏನ್ ಮಾಡ್ಬಿಡ್ತಾರೆ ಅಂದ್ರೆ ನಾರ್ಮಲ್ ಆಗೇ ಇರ್ತಾರೆ, ಉಸಿರಾಟ ಬ್ಲಾಕ್ ಮಾಡ್ಬಿಡ್ತಾರೆ, ಯೂರಿನ್ ಬ್ಲಾಕ್ ಮಾಡ್ಬಿಡ್ತಾರೆ, ಮೋಷನ್ ಬ್ಲಾಕ್ ಮಾಡ್ಬಿಡ್ತಾರೆ. ಅದು ಜಲಬಂಧ ಅಂತ ಹೇಳ್ತಾರೆ, ಬಂಧನಗಳು ಅಂತ, ಬಂಧನಗಳು ಮಾಡ್ಬಿಡ್ತಾರೆ. ಅವಾಗ ಏನಾಗ್ಬಿಡುತ್ತೆ, ಆಟೋಮೆಟಿಕ್ ಆಗಿ ಮನುಷ್ಯ ಎಲ್ಲ ಕ್ಲೋಸ್ ಆದ್ರೆ ಸಾಯ್ಲೇಬೇಕಲ್ಲ. ಅದು ನ್ಯಾಚುರಲ್ ಡೆತ್ ಅಂತ ಹೇಳ್ತಾರೆ. ಬಟ್ ಅದು ಬ್ಲಾಕ್ ಮ್ಯಾಜಿಕ್ ಆಗಿರುತ್ತೆ, ಗೊತ್ತಾಗಲ್ಲ. ಅದು ಸ್ಲೋ ಆಗಿ, ನಾನು ಇವಾಗ ಹೇಳಿದೆ ಸ್ಲೋ ಪ್ರಾಸೆಸ್ ಹೆಂಗಾಗುತ್ತೆ ಅಂತ, ನೀವು ಅದನ್ನ ನೋಡ್ಕೋಬೇಕು. ಸ್ಲೋ ಪ್ರಾಸೆಸ್ ಇಂದಾನು ಸಾಯ್ತಾರೆ. ಕೆಲವರೊಬ್ರಿಗೆ ತಕ್ಷಣಕ್ಕೆ ಇಂಪ್ಯಾಕ್ಟ್ ಆಗೋ ತರ ಮಾಡ್ಬಿಡ್ತಾರೆ. ಆಕ್ಸಿಡೆಂಟ್ಸ್, ಕೆಲವೊಂದು ಆಕ್ಸಿಡೆಂಟ್ಸ್ ಬ್ಲಾಕ್ ಮ್ಯಾಜಿಕ್ ಇರುತ್ತೆ. ಕೆಲವೊಬ್ರು ನಮ್ಮ ಹತ್ರ ಬಂದಾಗ ಅವ್ರ ಆಯುಷ್ ನಮಗೆ ಗೊತ್ತಾಗತ್ತಲ್ಲ ಆಕಾಶಿಕಲ್ಲಿ, ಅಥವಾ ನಾವು ಇಂಟ್ಯೂಷನ್ ಅಲ್ಲೂ ಹೇಳ್ತೀವಿ, ಇಲ್ಲ ಇದು ಬ್ಲಾಕ್ ಮ್ಯಾಜಿಕ್ ಇಂದ ಹೋಗಿರೋದು, ಇದು ಇನ್ನೂ ಆಯುಷ್ ಇತ್ತು ಅವ್ರಿಗೆ ಅಂತ. ಅಲ್ಲಿವರೆಗೂ ಅವ್ರಿಗೂ ಪಾಪ ಸೋಲ್ಗುನು ಇದಿರಲ್ಲ, ಇಲ್ಲೇ ಅಲಿತಾ ಇರ್ಬೇಕಾಗುತ್ತೆ ಅವ್ರು. ಇವ್ರು ಬ್ಲಾಕ್ ಮ್ಯಾಜಿಕ್ ಮಾಡೋದ್ರಿಂದ ಅವನೇನೋ ವ್ಯಕ್ತಿ ಸತ್ತ, ಆತ್ಮಕ್ಕೂ ನೆಮ್ಮದಿ ಇರಲ್ವಲ್ಲ. ಹೌದು, ಆತ್ಮಕ್ಕೂ ನೆಮ್ಮದಿ ಇರಲ್ಲ. ಆ ತರ ಆಗುತ್ತೆ. ಇವಾಗ ಈ ತರ ಯಾವ್ದಾರ ಆತ್ಮಗಳು ನಿಮಗೆ ಇವಾಗ ನಾನು ಹೇಳ್ತಾ ಇರೋದ್ರಿಂದ, ಇಲ್ಲ ನಮ್ಮ ಫ್ಯಾಮಿಲಿ ಈ ತರ ಆಗಿ ಯಾವ್ದೋ ಡೆತ್ ಆಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇದಕ್ಕೆ ಯಾವ್ದು ಸೊಲ್ಯೂಷನ್ ಇಲ್ಲ. ಒಂದ್ ಸೊಲ್ಯೂಷನ್ ಇದೆ, ಭಾಗವತ ಸಪ್ತಾಹ ಅಂತ ಮಾಡಿಸ್ಬೋದು. ಈ ಭಾಗವತ ಸಪ್ತಾಹ ಅಂತ ಮಾಡಿಸಿದಾಗ, ಇದು 7 ದಿನದ ಕತೆ ಭಾಗವತದ್ದು, ತುಂಬಾ ಜನ ಗೊತ್ತಿರುತ್ತೆ. ಇದನ್ನ ಯಾವ್ದೇ ಮಠದಲ್ಲೂ ನೀವು ಮಾಡಿಸ್ಬೋದು. ಅದನ್ನ ಮಾಡಿಸಿ ನಿಮ್ಗೆ ಯಾರು ಸತ್ತಿದಾರೋ ಅವ್ರ ಹೆಸರು ಹೇಳಿ ಮಾಡಿದಾಗ ಅವ್ರ ಆತ್ಮ ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ತಲುಪುತ್ತೆ. ಇಲ್ಲ ಅಂದ್ರೆ ಅದಕ್ಕೆ ಎಷ್ಟು ಆಯಸ್ಸಿದೆಯೋ ಅಲ್ಲಿವರೆಗೂ ಅದು ಇಲ್ಲೇ ಇರ್ಬೇಕಾಗುತ್ತೆ. ಮಾಡ್ಬೋದು. ಅದು ಒಂದು ಪರಿಹಾರ ಅಂದ್ರೆ ಭಾಗವತ ಸಪ್ತಾಹ ಅವ್ರ ಹೆಸರಲ್ಲಿ ಅರ್ಚಕರು. ಹೌದು, ಸಪ್ತಾಹನ ಪಾರಾಯಣ ಅಂತ ಹೇಳ್ತಾರೆ. ಅದನ್ನ ಯಾವ್ದೇ ದೇವಸ್ಥಾನದಲ್ಲಿ, ಮಠಗಳಲ್ಲಿ ಜಾಸ್ತಿ, ರಾಘವೇಂದ್ರ ಸ್ವಾಮಿ ಮಠಗಳಲ್ಲಿ ನೀವು ಹೋಗಿ ಕೇಳಿದಾಗ ಜಾಸ್ತಿ ಮಾಡ್ತಾರೆ. ನೀವು ಹೋಗಿ ರಿಕ್ವೆಸ್ಟ್ ಮಾಡ್ಬೋದು, ಈ ತರ ಭಾಗವತ ಸಪ್ತಾಹ ಮಾಡ್ತಾರ ಅಂದ್ರೆ ಅಲ್ಲಲ್ಲಿ ನಡೀತಾ ಇರುತ್ತೆ. ಅವಾಗ ನೀವು ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ನಿಮ್ದು ಹಿರಿಯರ ಹೆಸರು ಹೇಳಿ, ಯಾರು ಹೋಗಿದಾರೋ ಅವ್ರ ಹೆಸರು ಹೇಳಿ ಮಾಡಿಸಿದಾಗ ಅವ್ರಿಗೆ ಶಾಂತಿ ಸಿಗುತ್ತೆ. ಇಲ್ವಾ ಅವ್ರು ಅಲಿತಾ ಇದ್ರೆ ನಿಮ್ಗೂ ನೆಮ್ಮದಿಯಾಗಿರಕ್ಕಾಗಲ್ಲ. ನೀವು ಅದೊಂದು ಬೇಕಾದ್ರೆ ಪರಿಹಾರ ನಾನು ಹೇಳ್ತೀನಿ, ಅದು ಮಾಡ್ಕೊಳ್ಳಿ. ಅದು ಎಲ್ರಿಗೂ, ನನ್ನ ಹತ್ರ ಬರೋ ಕ್ಲೈಂಟ್ಸ್ಗೂ ನಾನು ಹೇಳ್ತೀನಿ. ಅದು ಸ್ವಲ್ಪ ಕಷ್ಟವಾದ ಪರಿಹಾರ ಅಂತ ಇಟ್ಕೊಂಡ್ರು, 7 ದಿನ ನೀವು ನಾನ್ ವೆಜ್ ತಿನ್ನೋರಾದ್ರೆ ನಾನ್ ವೆಜ್ ತಿನ್ಬಾರ್ದು, ಪಥ್ಯದಲ್ಲಿರ್ಬೇಕು, ಬ್ರಹ್ಮಚರ್ಯದಲ್ಲಿರ್ಬೇಕು.
Okay. ನೀವಿದ್ದು ಮಾಡ್ಸೋದೇ ಆದ್ರೆ ಖಂಡಿತ ಅವ್ರಿಗೆ ಇವಾಗ ನೋಡಿ ಯಾರೋ ಬ್ಲಾಕ್ ಮ್ಯಾಜಿಕ್ ಮಾಡಿ ಸತ್ರು ಅಂದಾಕ್ಷಣ ಅವ್ರು ಯಾಕೆ ನಾವ್ ಯಾಕೆ ಸಫರ್ ಆಗ್ಬೇಕು? ನಾವು ಫ್ಯಾಮಿಲಿ ಸಫರ್ ಆಗ್ತೀವಿ, ನಮ್ಮ ತಂದೆ ತಾಯಿನೋ ಅಣ್ಣ ತಮ್ಮನೋ ಅಕ್ಕ ತಂಗಿನೋ ಅವ್ರು ಸಫರ್ ಆಗ್ತಾರೆ. ಯಾಕೆ ಸಫರ್ ಆಗ್ಬೇಕು? ಅವ್ರ ಸೋಲ್ ಆತ್ಮ ಯಾಕೆ ಸಫರ್ ಆಗ್ಬೇಕು? ನೀವ್ ಯಾವಾಗ ಭಾಗವತ ಮಾಡ್ತಿರೋ ಅವ್ರಿಗೆ ಅವಾಗ ಅವ್ರಿಗೆ ಮುಕ್ತಿ ದೇವ್ರು ಕೊಡ್ತಾನೆ, ಉನ್ನತವಾದ ಜನ್ಮನೂ ಅವ್ರು ಕೊಡ್ತಾರೆ. ಆವಾಗ ನೀವು ಅವ್ರಿಗೆ ಹೆಲ್ಪ್ ಮಾಡಿದ್ರಿಂದ ಆತ್ಮಗಳು ಅಲಿಯುವಂತ ಪರಿಸ್ಥಿತಿ ಬರಲ್ಲ. ಮತ್ತೆ ಅಲಿಯೋದಿರ್ಲಿ ಸರ್, ಇನ್ನೊಂದೇನಾಗುತ್ತೆ ಅಂದ್ರೆ ಪಾಪ ಅಲಿಯೋದೇ ಒಂದು ನಮ್ಗೆ ಕರುಣಾಜನಕ ಸ್ಥಿತಿ. ಅದು ನಾವು ನೋಡ್ತೀವಲ್ಲ, ನಮ್ಗೆ ಅಳು ಬಂದಂಗ ಆಗುತ್ತೆ. ಅದರಲ್ಲಿ ಇನ್ನೊಂದೇನಾಗುತ್ತೆ ಅಂತ ಹೇಳಿದ್ರೆ ಮಾಂತ್ರಿಕರು ಅವ್ರನ್ನ ಹಿಡ್ಕೊಂಡು ಚಿತ್ರಹಿಂಸೆ ಕೊಡ್ತಾರೆ. ಚಿತ್ರಹಿಂಸೆ ಕೊಡ್ತಾರೆ. ನಾನು ಒಬ್ರು ಯಾರೋ ಹಿಂಗೆ ಫೋನ್ ಮಾಡಿದ್ರು, ಚೆಕ್ ಮಾಡಿ ನಮ್ಮ ಮನೇಲಿ ಏನೋ ಎಂಟಿಟಿ ಇರಂಗಿದೆ ಅಂತ. ಆವಾಗ ನೋಡಿದ್ರೆ ಒಂದ್ ಎಂಟಿಟಿ ಪಾಪ ಒಂದ್ ಮೂಲೆಲ್ಲ ಕೂತ್ಬಿಟ್ಟಿದೆ. ಯಾಕಪ್ಪ ನೀನು ಏನ್ ಇಲ್ಲಿ ಬಂದ್ ಕೂತಿದ್ಯಾ? ಏನು ಅವನು ಮಾಂತ್ರಿಕ ಹೋದ್ರೆ ಅವ್ನು ಹೊಡಿತಾನೆ, ನೀವೇನಾದ್ರೂ ಮಾಡಿ ನಮ್ಮನ್ನ ಇಲ್ಲಿಂದ ಡೈರೆಕ್ಟ್ ಕಳ್ಸಿ, ಅವ್ರದ್ದು ಕಾಟ ನಮಗ್ ತಡಿಯಕ್ಕಾಗಲ್ಲ, ಹಿಂಸೆ ನಮಗ್ ತಡಿಯಕ. ದೇಹ ಇಲ್ಲ ಅವ್ರಿಗೇನ್ ಹಿಂಸೆ ಅಂತೀವಿ, ಆತ್ಮಕ್ಕೆ ಹಿಂಸೆ ಕೊಡ್ತಿರ್ತಾರಲ್ಲ, ಅದು ನಿಮ್ ಫ್ಯಾಮಿಲಿ ಮೆಂಬರೇ. ಹಾಗಾಗಿ ನೀವು ಭಾಗವತ ಸಪ್ತಾಹ ಮಾಡಿಸಿ ಕಳ್ಸ್ಬೇಕಾಗತ್ತೆ. ಆವಾಗ ನಾವು ನಮ್ ಗುರುಗಳು ಅವ್ರನ್ನ ಇದನ್ನ ಎಂಟಿಟಿನ ಲೈಟ್ ಕಳ್ಸಿದ್ರು. ಸೊ ಅದು ಎಂಟಿಟಿಗಳದ್ದು ನಾವು ನೋಡಿದೀವಿ ಸಂಕಟ. ಪ್ರಾಣಿಗಳನ್ನು ಯೂಸ್ ಮಾಡ್ಕೋತಾರೆ ಮಾಂತ್ರಿಕರು. ಪ್ರಾಣಿಗಳು ಮನುಷ್ಯರದಿರ್ಲಿ, ಪ್ರಾಣಿಗಳು ಆತ್ಮನು ಈ ತರ ಎಲ್ಲ ಆಗಿರೋ ಆತ್ಮಗಳನ್ನ ಹಿಡಿದು ಪ್ರಾಣಿ ಆತ್ಮನೂ ಒಬ್ರು ದೇಹದೊಳಗೆ ಕಳಿಸ್ತಾರೆ. ಹೌದು, ಅದಕ್ಕೂ ತೊಂದರೆ ಕೊಡ್ತಾರೆ. ಅದು ಒಂಥರ ಪ್ರಾಣಿ ಆತ್ಮ ತರ ನಡ್ಕೊಂತಾರೆ. ಹೌದು ಹೌದು. ಅಂದ್ರೆ ಈ ಅಪಮೃತ್ಯು ಆದವರಿಗೆ ಈ ತರ ನೀವು ಪರಿಹಾರ ಒಂದು ಟಿಪ್ಸ್. ಅಪಮೃತ್ಯು ಅವ್ರಿಗೆ ಇದು ನನ್ ಪರಿಹಾರ ಅಂತಲ್ಲ, ಇದು ಪರಿಹಾರ ಆಗುತ್ತೆ. ಭಾಗವತ ವೇದದಲ್ಲೇ ಹಿಂದಿಂದನೂ ನಡ್ಕೊಂಡ್ ಬಂದಿರೋದು ಇದು. ಆ ಭಾಗವತ ಸಪ್ತಾಹ ಅನ್ನೋದು ಅಷ್ಟು ಪ್ರಾಮುಖ್ಯವಾಗಿ ಇದೆ. ಇನ್ ಯಾವ್ದ್ರಲ್ಲೂ ನಿಮಗ್ ಪರಿಹಾರ ಸಿಗಲ್ಲ. ಗಯಾಗ್ ಹೋಗಿ ನೀವು ಶ್ರಾದ್ದ ಮಾಡಿಸಿದ್ರು ಈ ಪರಿಹಾರ ನಿಮ್ಗೆ ಸಿಗಲ್ಲ. ಭಾಗವತ ಸಪ್ತಾಹ ಮಾಡಿಸಿ, ಇದರಿಂದ ಪರಿಹಾರ ನಿಮ್ಗೆ ಖಂಡಿತ ಸಿಗುತ್ತೆ. ಒಳ್ಳೆ ಸೊಲ್ಯೂಷನ್. ಯಾಕಂದ್ರೆ ಇದು ಭಾಗವತ ಸಪ್ತಾಹ ನೀವು ಮಾಡಿಸಿದಾಗ ಸಾಕ್ಷಾತ್ ಭಗವಾನ್ ಮಹಾವಿಷ್ಣುನೇ ಕೊಡೋಂತ ಪರಿಹಾರ. ಅವ್ರು ಏನ್ ಮಾಡ್ತಾರೆ, ಭಾಗವತ ಸಪ್ತಾಹ ಕೊಟ್ಟಾಗ ಅವ್ರಿಗೆ ಬರುತ್ತೆ ಬೇರೆ ಲೈಫ್, ಉತ್ತಮವಾದ ಜನ್ಮ ಬರುತ್ತೆ. ಇವಾಗ ಮನುಷ್ಯರ ಜನ್ಮದಲ್ಲೇನೆ ಬೇರೆ ಬೇರೆ ರೆಲಮ್ ಅಲ್ಲಿ ಇರುವಂತ ಅವಕಾಶಗಳನ್ನ ಅವ್ರಿಗೆ ಮಾಡ್ಕೊಡ್ತಾರೆ. ಇಲ್ಲ ಅವನ್ ಜಾಗದಲ್ಲೇ ಇದ್ದು ಅವ್ನ್ ಸೇವೆ ಮಾಡುವಂತ ಜನ್ಮ ಬರ್ಬೋದು. ಆ ತರ ಬಂದಾಗ ನಿಮ್ಗೆ ಅದು ಪುಣ್ಯ ಬಂದು ನಿಮ್ಗೆ ಬರುತ್ತೆ. ಹೌದು, ಯಾರು ಮಾಡಿಸಿರ್ತಾರೋ ಭಾಗವತ ಸಪ್ತಾಹ ಅವ್ರಿಗೆ ಆ ಪುಣ್ಯ ಸಿಗುತ್ತೆ. ಆಮೇಲೆ ಈಗ ನೀವು ನಿಮ್ಮ ಒಂದು ಸ್ಪಿರಿಚುವಲ್ ಲೈನ್ ಅಲ್ಲಿ ಒಂದು ಕೆಲವ್ರನ್ನ ಈಗ ಓದ್ ಜನ್ಮದಲ್ಲಿ ಅವ್ರಿಗೆ ಏನಾಗಿರಿ ಮಾಮೂಲಿ, ಈ ಜನ್ಮದಲ್ಲಿ ಮಾಮೂಲಿ ಆಗಿರ್ತಾರೆ ಅವ್ರಿಗೆ ಏನು ಅಂತ ಅವ್ರಿಗೆ ಗೊತ್ತಿರಲ್ಲ, ಆಳ್ಕೊಂಡು ಕಲ್ಕೊಂಡಿರ್ತಾರ ಅನ್ಕೊಳ್ಳಿ. ಅವರು ಇನ್ನೊಂದು ಯಾವ್ದೋ ಪಾಸ್ಟ್ ಲೈಫ್ ಅಲ್ಲಿ ತುಂಬಾ ಏನೋ ಸಾಧನೆ ಮಾಡಿರ್ತಾರೆ. ಅದ್ರ ಬಗ್ಗೆ ನೀವೇನೋ ಒಂದು ಕೆಲವು ಇದು ಕೊಟ್ಟಿದ್ರಂತ, ಮಾರ್ಗದರ್ಶನ ಕೊಟ್ಟಿದ್ರಂತ ಗೊತ್ತಾಯ್ತು. ಯಾವ ತರ ಅದು ನಿಮ್ಗೆ ಗೊತ್ತಾಗುತ್ತೆ? ಯಾವ ತರ ಏನಂತ ಹೇಳಿದ್ರೆ, ಯಾವ್ದೇ ಒಂದು ಸೋಲ್ ಆಗಿರ್ಬೋದು, ಇವಾಗ ಎಷ್ಟು ಆತ್ಮಗಳು ಇಲ್ಲಿದೆಯೋ ಎಲ್ಲಾನು ಸ್ಪಿರಿಚುವಲ್ ಸೋಲ್ಸೆ. ಅದು ನಮ್ಗೆ ಅವೇರ್ನೆಸ್ ಇರಲ್ಲ ಅಷ್ಟೇ. ಇವಾಗ ನಾವ್ 7 ವರ್ಷ ಮಗುವರ್ಗುನು ಅವರು ದೇವರಿಗೆ ತುಂಬಾ ಹತ್ರವಾಗಿ ಕನೆಕ್ಷನ್ ಅಲ್ಲಿ ಇರ್ತಾರೆ. ಅವ್ರಿಗೆಲ್ಲ ಕಾಣಿಸ್ತಾ ಇರುತ್ತೆ ದೇವ್ರದ್ದು, ಎಲ್ಲ ಪಾಸ್ಟ್ ಲೈಫ್ದು ಸ್ವಲ್ಪ ಜ್ಞಾನ ಇದೆಲ್ಲ ಇರುತ್ತೆ. ಯಾಕಂದ್ರೆ ಅಷ್ಟು ವರ್ಷ ಮಕ್ಳಿಗೆ ಹೇಳ್ಕೊಳಕ್ ಬರಲ್ಲ, ಕನೆಕ್ಟೆಡ್ ಆಗಿರ್ತಾರೆ. ಅದನ್ನ ಬೆಳೆಸೋದು, ಉಳ್ಸೋದು, ಬೆಳೆಸೋದು ಅದೆಲ್ಲ ತಂದೆ ತಾಯಿಗೆ ಬಿಟ್ಟಿದ್ದು. ಅವ್ರು ಬೆಳೆಸಿದ್ರೆ ಉಂಟು, ಇಲ್ಲ ಅಂತ ಹೇಳಿದ್ರೆ ಅದು ಬ್ರೇಕ್ ಆಗುತ್ತೆ, ನಾರ್ಮಲ್ ಜೀವನಕ್ಕೆ ಬಂದ್ಬಿಡ್ತಾರೆ. ಸೊ ಎಲ್ಲಾ ಸ್ಪಿರಿಚುಯಾಲಿಟಿ ಕನೆಕ್ಟೆಡ್ ಆಗಿರೋ ಸೋಲ್ಸೇ ಬರೋದು ಭೂಮಿ ಮೇಲೆ. ಆಯ್ತಾ? ಭೂಮಿ ಮೇಲೆ ಇರೋರು ಬೇರೆ ರೆಲಮಿಂದ ಬರೋರೆ ಭೂಮಿ ಕಲಿಯಕ್ ಬರೋದು. ಅವ್ರಿಗೆ ಏನಾಗುತ್ತೆ, ಮರ್ತೋಗಿರುತ್ತೆ ಭೂಮಿಗೆ ಬಂದ್ಮೇಲೆ. ಆಯ್ತಾ? ಅದಕ್ಕೆ ಒಂದು ಉದಾಹರಣೆ ಕೊಡ್ಬೋದು ಯಾರಾದ್ರೂ? ಇದೆ, ಉದಾಹರಣೆ ಕೊಡ್ತೀನಿ. ಏನು ಅಂತ ಹೇಳಿದ್ರೆ, ಅವರು ಹಿಂಗೆ ನಮ್ಗೆ ಏನು ಗೊತ್ತಾಗಲ್ಲ ಮೇಡಮ್, ನಮ್ಗೇನು ಇದಾಗಲ್ಲ ಅಂತ ಹೇಳ್ತಾ ಇದ್ರು. ಬಟ್ ನಾನು ಏನ್ ಮಾಡಿದೆ, ನೋಡೋಣ ಇರಿ, ನಿಮ್ಗೆ ಯಾವ್ದಾದ್ರು ಹಳೇದು ಕನೆಕ್ಷನ್ ಇರ್ತೀರಾ, ಸಾಧನೆ ಮಾಡಿರ್ತೀರಾ, ಅಷ್ಟಿಲ್ದೆ ನಿಮ್ಗೆ ಆಗಲ್ಲ ಅಂತ ಚೆಕ್ ಮಾಡಿದಾಗ ಏನು ಅಂತ ಹೇಳಿದ್ರೆ, ಅವರು ಒಂದು 10ನೇ ಸೆಂಚುರಿಯಲ್ಲಿ ಕಾಳಿ ಉಪಾಸಕರಾಗಿದ್ರು. ಕಾಳಿ ದೇವಸ್ಥಾನ ಅವರೇ ನಿರ್ಮಾಣ ಮಾಡಿರೋ ದೇವಸ್ಥಾನ ಅದು. ತುಂಬಾ ದೊಡ್ಡ ಕಾಳಿ ವಿಗ್ರಹ ಅದು. ಅದ್ರ ಜೊತೆಗೆ ಭೈರವ ಇದಾರೆ ಬಲಗಡೆ, ಅಂದ್ರೆ ಅದೆರಡೇ ದೇವ್ರು ಇರೋದಲ್ಲಿ. ಒಂದು ಭೈರವ ಇದಾರೆ, ಒಂದು ದೊಡ್ಡ ಕಾಳಿ ದೇವ್ರು. ಎತ್ತರ ಎತ್ತೆಷ್ಟು ನೋಡಿದ್ರು ಅವ್ರ ಮುಖ ಕಾಣಲ್ಲ, ಅಷ್ಟು ಎತ್ತರವಾದ ಕಾಳಿ ದೇವ್ರು. 10ನೇ ಸೆಂಚುರಿಯಲ್ಲಿ ನಡೆದಿರೋದು ಇದು. ಅಲ್ಲಿ ಉಪಾಸಕರವ್ರು, ಅರ್ಚಕರು, ಅವ್ರು ನನ್ನ ಹತ್ರ ಬಂದಿದ್ದವ್ರು ಆ ಲೈಫಲ್ಲಿ. ಆ ಅರ್ಚಕರು ಏನ್ ಮಾಡ್ತಾರೆ ಪಾಪ, ಅಲ್ಲಿ ಕಾಳಿ ಉಪಾಸನೆ ಮಾಡ್ತಾ ಇರ್ತಾರೆ, ತುಂಬಾ ಸಿದ್ಧಿಗಳು ಮಾಡ್ಕೊಂಡಿರ್ತಾರೆ ಅವ್ರು. ಅಲ್ಲಿ ಕಾಳಿಯವ್ರಿಗೆ ಒಂದು ಪವರ್ ಕೊಟ್ಟಿರ್ತಾರೆ. ಕಾಳಿ ದೇವಸ್ಥಾನದ ಹಿಂದ್ಗಡೆ ಇಂದ ಅವ್ರು ಹೋದ್ರೆ ಒಂದು ಡೋರ್ ಓಪನ್ ಆಗುತ್ತೆ ಅವ್ರಿಗೆ, ತಿಂಗಳಿಗೆ 1 ಸಲ.
ಓಕೆ. ಆ ಡೋರ್ ಓಪನ್ ಆದ್ರೆ ಡೋರ್ ಅಲ್ಲಿ ಅವ್ರಿಗೆ ಏನು ಇರಲ್ಲ, ಫುಲ್ ಓಪನ್ ಫೀಲ್ಡ್ ತರ ಅದು, ಇನ್ನೊಂದು ರೆಲ್ಲಮ್ ಕನೆಕ್ಟ್ ಆಗುತ್ತದು, ಆ ತರ ಒಂದು ಇದು. ಈಗ್ಲೂ ನೀವು ನಾನು ಹೇಳ್ತಾ ಇದ್ರೆ ಬೇಕಾದ್ರೆ ಯಾವ್ದಾರ ದೇವಸ್ಥಾನದ್ದು ಗೊತ್ತಿರೋರಾದ್ರೆ ಅದು ಇದೆ. ಇವಾಗ್ಲೂ ತಿರುಪತಿ ವೆಂಕಟರಮಣ ಸ್ವಾಮಿ ಇದ್ರೂ ಇದೇ ತರದ್ದು ಇದೆ ಡೋರ್. ಪದ್ಮನಾಭ ಸ್ವಾಮಿದಂತೂ ನಿಮ್ಗೆ ಗೊತ್ತಿದೆ, ಆ ಡೋರ್ ಓಪನ್ ಆದ್ರೆ ಮುಳುಗೋಗುತ್ತೆ ಅಂತಾನು ಹೇಳ್ತಾರೆ. ಅಯ್ಯೋ ಆ ತರನು ಒಂದು ಡೋರ್ ಇರುತ್ತಾ ಅಂತ ನಾವ್ ಅನ್ಕೋಬಹುದು, ಬಟ್ ಇರುತ್ತೆ. ಅದೇನಾಗ್ತಿದೆ ಅಂತ ಹೇಳಿದ್ರೆ ಆ ಡೋರು ಇವ್ರ ಕಾಲ್ ಒಂದ್ ಹೆಜ್ಜೆ ಇಟ್ರೆ ಅದು ಫುಲ್ ಕನೆಕ್ಟ್ ಆಗುತ್ತೆ ರೋಡ್ ತರ. ಇವ್ರು ನಡ್ಕೊಂಡು ಹೋದ್ರೆ ಅಲ್ಲಿ ಆತ್ಮಲಿಂಗ ಇದೆ ಶಿವಂದು, ಶಿವನ ಆತ್ಮಲಿಂಗ ಇದೆ. ಇವರು ಡೈಲಿ ಅಲ್ಲಿ ಹೋಗ್ಬೇಕು, ಅಂದ್ರೆ ತಿಂಗಳಿಗೆ ಒಂದ್ಸಲ ಅಲ್ಲಿ ಹೋಗ್ಬೇಕು. ಅಲ್ಲಿ ಇವರು ಆರಾಧನೆ ಮಾಡ್ಬೇಕು ದೇವ್ರದ್ದು, ಶಿವಂದು ಆರಾಧನೆ ಮಾಡಿದಾಗ ಅವ್ರಿಗೆ ತುಂಬಾ ಪವರ್ ಬರ್ತಾ ಇದೆ. ಅದು ಒಂಥರ ಫುಲ್ ಶಿವನ ಆತ್ಮನೇ, ಅದು ಲಿಂಗವ ಸ್ವರೂಪದಲ್ಲಿ ಇರೋದು. ಆ ಲಿಂಗದ್ದು ಪೂಜೆ ಕಾಳಿಯಮ್ಮ ಅವ್ರಿಗೆ ಕೊಟ್ಟಿರೋದು. ಅವ್ರು ಹೋಗಿ ಲಿಂಗ ಪೂಜೆ ಮಾಡ್ತಾ ಇದ್ದಾರೆ, ಮಾಡಿ ಬರ್ತಾ ಇದ್ದಾರೆ. ಅದು ಟೈಮ್ ಲೈನ್ ಇದೆ. ಯಾವ ತರ ಏನು ಅಂತ ಹೇಳಿದ್ರೆ ರಾತ್ರಿ ನೀನು 3 ಗಂಟೆಯಿಂದ 4:15ವರೆಗೂ ಮಾತ್ರನೇ ಅಲ್ಲಿ ಇರೋಕ್ ಸಾಧ್ಯ. ಅದಾದ್ಮೇಲೆ ಆಟೋಮೆಟಿಕ್ ಆಗಿ ಡೋರ್ ಲಾಕ್ ಆಗಿಬಿಡುತ್ತೆ, ಅಷ್ಟೊಳಗೆ ನೀನ್ ಬಂದ್ಬಿಡ್ಬೇಕು ಅಂತ ಇರುತ್ತೆ. ಹೌದು. ಇವಾಗ ನಾವು ಇದು ಈ ಟೈಮ್ ಲೈನ್ ಹೆಂಗೆ ಅಂದ್ರೆ ಇವ್ರದ್ದು ನಮ್ಗೆ ಗೊತ್ತಿರುತ್ತೆ. ಈ ಚಪ್ಪಲಿ ಹಾಕೋದೊಂದು ಸಿಂಡ್ರೆಲಾ ಕತೆ, ಸಿಂಡ್ರೆಲಾ ಕಥೆಯಲ್ಲಿ ಅವ್ರು ಹೇಳ್ತಾರಲ್ಲ, ನೀನ್ ಇಷ್ಟು ಗಂಟೆ ಒಳಗೆ ಬಂದ್ಬಿಡ್ಬೇಕು, ಇಲ್ಲ ನೀನ್ ನಾರ್ಮಲ್ ರೂಪ ಕಾಣಿಸ್ಬಿಡುತ್ತೆ ರಾಜನ್ಗೆ ಅಂತ, ಆ ತರದ್ದಿದ್ದು. ಸೊ ಏನ್ ಮಾಡ್ತಾರೆ, ಆ ಟೈಮ್ ಲೈನ್ ಅಷ್ಟರಲ್ಲಿ ಇವ್ರು ಬರ್ಬೇಕು. ಇವರು ಪ್ರತಿ ಸಲನೂ ಬರ್ತಿರ್ತಾರೆ, ಹಿಂಗೆ ಸಿದ್ಧಿ ಸಾಧನೆಗಳು ಜೋರಾಗ್ತಿರುತ್ತೆ. ಅಮ್ಮನ ಜೊತೆ ಒಳ್ಳೆ ಕನೆಕ್ಷನ್, ಭೈರವನ್ ಜೊತೆ ಒಳ್ಳೆ ಕನೆಕ್ಷನ್, ಹೀಗೆ ಇರ್ತಾರೆ. ಒಂದು ಸಲ ಏನಾಗುತ್ತೆ ಅಂದ್ರೆ ಇವರು ಹೋಗ್ತಾರೆ, ಎಷ್ಟು ಇವ್ರಿಗ ಒಂದು ಆ ಶಿವನಲ್ಲಿ ಮಗ್ನರಾಗ್ಬಿಡ್ತಾರೆ ಅಂದ್ರೆ ಟೈಮು ಮೀರೋಗ್ಬಿಡುತ್ತೆ, ಅಲ್ಲೇ ಲಾಕ್ ಆಗ್ಬಿಡ್ತಾರೆ ಅವ್ರು. ಇದು ಮುಂಜಾನೆ 4:15 ಆದ್ಮೇಲೂ ಅಲ್ಲೇ ಇದ್ಬಿಡ್ತಾರಲ್ಲ, ಆಟೋಮೆಟಿಕ್ ಆಗಿ ಡೋರ್ ಲಾಕ್ ಆಗ್ಬಿಡುತ್ತೆ. ಇದು ಅಮ್ಮನೂ ಏನು ಮಾಡಕ್ಕಾಗಲ್ಲ, ಇಷ್ಟ ಟೈಮಲ್ಲಿ ಬರ್ಬೇಕು, ಎಲ್ಲ ಹೇಳಿದಾಳೆ ರೂಲ್ಸ್ ರೆಗ್ಯುಲೇಷನ್. ಇವಾಗ ಅಮ್ಮ ಏನ್ ಮಾಡಕ್ ಸಾಧ್ಯ, ಅವ್ರು ಅಲ್ಲೇ ಲಾಕ್ ಆಗ್ತಾರೆ. ಅವರು ಈ ಜನ್ಮದಲ್ಲಿ ಅವ್ರಿಗೇನು ನೆನಪಿಲ್ಲ. ಅದಕ್ಕೆ ನಾನು ಹೇಳ್ದೆ, ನೋಡಿ ಆ ಜನ್ಮದಲ್ಲಿ ಅಷ್ಟು ಸಾಧನೆ ಮಾಡ್ಕೊಂಡಿದೀರಾ ನೀವು ಅಂತ ಹೇಳಿ, ಅಮ್ಮ ಹೇಳಿ ಈ ತರ ಕನೆಕ್ಷನ್ ಮಾಡಿಸು ಅಂತ ಅಮ್ಮ ರಿಕ್ವೆಸ್ಟ್ ಮಾಡಿ, ಕೊನೆಗೆ ಅಮ್ಮ ಯಾವ್ದೋ ಒಂದು ಕೆಲವೊಂದು ಮಂತ್ರಗಳು ಕೊಡ್ತಾರೆ. ನಾನು ಅವ್ರಿಗೆ ಹೇಳ್ತೀನಿ ಮಂತ್ರಗಳು, ಅಮ್ಮನ್ಗೆ ಕನೆಕ್ಟ್ ಮಾಡಕ್ಕೆ ಅವ್ರು ಒಂದು ಟೈಮ್ ಹೇಳಿದ್ದಾರೆ, ಅವಾಗ ಮಾಡ್ಕೊಡ್ಬೇಕು. ಅವ್ರು ಹೇಳಿದ್ರು ಕೆಲವೊಂದು ಮಂತ್ರ. ಈ ತರ ನಡೆದ ಸೀಕ್ವೆನ್ಸ್ ಹೆಂಗ್ ಗೊತ್ತಾಯ್ತು? ಅಮ್ಮನೇ ಬಂದು ಹೇಳಿದ್ರೆ ಯಾವ ತರ ಇದು ಗೊತ್ತಾಯ್ತು? ಯಾವ ತರ ಅಂತ ಹೇಳಿದ್ರೆ, ನಾವು ಆ ಇದಕ್ಕೆ ಟ್ರಾವೆಲ್ ಮಾಡ್ತೀವಿ ಧ್ಯಾನದಲ್ಲಿ. ನಮ್ ಗುರುಗಳು ಇವಾಗ ನಾವು ಕಾಳಿ ಇದಾಗಿರೋದ್ರಿಂದ, ಕಾಳಿ ಉಪಾಸಕರಾಗಿರೋದ್ರಿಂದ ಕಾಳಿ ದೇವಿನೇ ಕರ್ಕೊಂಡು ಹೋಗ್ತಾಳೆ ನಮ್ಮನ್ನ. ಅಂದ್ರೆ ಅವಳೇ ರಿವೀಲ್ ಮಾಡ್ಬೇಕು, ಇದೆಲ್ಲ ನಾವು ನೋಡೋ ಅಂತದ್ದಲ್ವೇ ಅಲ್ಲ. ಅವಳ ಒರಿಜಿನಾಲಿಟಿನ, ಅವಳ ಟ್ರೂತ್ ನ ಅವಳು ರಿವೀಲ್ ಮಾಡ್ಕೊಂಡ್ರೆ ನಾವು ನೋಡ್ಬೋದೇ ಹೊರತು ನಮ್ ಈ ಕಣ್ಣಲ್ಲಿ ನಾವ್ ಏನ್ ನೋಡಕ್ ಸಾಧ್ಯ, ಏನು ಸಾಧ್ಯ ಇಲ್ಲ. ಸೊ ಅವರೇ ಇವ್ರ ಪಾಸ್ಟ್ ಲೈಫ್ ಅಲ್ಲಿ ನೋಡು, ಈ ತರ ನನ್ನ ಉಪಾಸಕರಾಗಿದ್ರು, ಈ ತರ ನಮ್ ಭೈರವನ್ನು ತೋರಿಸಿದ್ದು ಅವರೇ, ನಾನು ಆ ದೇವಸ್ಥಾನ ಯಾವತ್ತೂ ನೋಡಿಲ್ಲ. ಆಮೇಲೆ ಆತರ ಡೋರ್ ಓಪನ್ ಆಗಿ ಆತರ ಶಿವಲಿಂಗ ತೋರಿಸಿದ್ದು ಅವರೇ, ಈ ತರ ಎಲ್ಲ ಇತ್ತು. ಅವ್ರ ಲಾಕ್ ಆದ್ರು, ಆ ಲೈಫ್ ಅಲ್ಲಿಗೆ ಎಂಡ್ ಆಯ್ತು ಅವ್ರದ್ದು. ಎಂಡ್ ಆಯ್ತು ಅಂದ್ರೆ ಅವರು ಮೋಸ್ಟ್ಲಿ ಅಲ್ಲಿ ಇದ್ದಿರ್ಬೋದು, ಅದು ಫುಲ್ ಮಾಯ ಆಗುತ್ತದು. ಅಲ್ಲಿಗೆ ಅವ್ರ ಭಸ್ಮ ಆಗಿರ್ಬೋದು ಅಥವಾ ಇದಾಗಿರ್ಬೋದು, ಅವ್ರ ಲೈಫ್ ಅಲ್ಲಿಗೆ ಎಂಡ್ ಆಗಿದೆ. ಸೊ ಇವಾಗ ನೀನ್ ಈ ಮಂತ್ರ ಹೇಳಿದ್ರೆ, ನೀನ್ ಮತ್ತೆ ಅವ್ರಿಗೆ ಕಾಳಿಗೆ ಕನೆಕ್ಟ್ ಮಾಡ್ಕೊಟ್ಟಾಗ ಅವ್ರಿಗೆಲ್ಲ ಆ ಪವರ್ಸ್ ಮತ್ತೆ ಬರುತ್ತೆ. ಯಾಕಂತ ಹೇಳಿದ್ರೆ ನಾವು ನೋಡಿ, ಇವಾಗ ಮಟೀರಿಯಲಿಸ್ಟಿಕ್ ಸಾಧನೆ ನಾವೇನೇ ಮಾಡ್ಕೊಂಡಿರ್ಬೋದು, ಈ ಲೈಫ್ ಅಲ್ಲಿ ನಾವು ಕೋಟಿ ಗಟ್ಲೆ ದುಡ್ದಿದ್ರು ಈ ದುಡ್ಡಿನ ಮುಂದಿನ ಜನ್ಮಕ್ಕೆ ಕಂಟಿನ್ಯೂ ಮಾಡು, ಕ್ಯಾರಿ ಫಾರ್ವರ್ಡ್ ಮಾಡು ಅಂದ್ರೆ ಮಾಡಲ್ಲ ಯಾರು. ಆದ್ರೆ ನಾವು ಮಾಡ್ಕೊಂಡ್ರೆ ಸ್ಪಿರಿಚುವಲ್ ಸಾಧನೆಗಳು ಯಾವತ್ತಿದ್ರೂ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಎಷ್ಟು ಅದು ನಿನ್ ಸಾಧನೆ ನಿನ್ಗೆ ಕೊಡ್ತಾರೆ ನೋಡಿ. ಯೂನಿವರ್ಸ್ ಅಲ್ಲಿ ಅದಕ್ಕೆ ಯಾವ್ದು ಭೇದ ಇಲ್ಲ. ನಾವ್ ಅಂತೀವಿ ದೇವ್ರಿಗೆ ನಮ್ಮ ಮೇಲೆ ಸಿಟ್ಟು, ಯೂನಿವರ್ಸ್ ನೋಡಿ ನೀನ್ ಇಷ್ಟು ಸಾಧನೆ ಮಾಡಿದ್ಯಪ್ಪ ಹಿಂದಿನ ಜನ್ಮದಲ್ಲಿ, ಈ ಸಾಧನೆ ಇಲ್ಲಿ 10 ಸಾಧನೆ ನೀನ್ ಮಾಡಿದ್ಯಾ, 11th ಇಂದ ಕಂಟಿನ್ಯೂ ಆಗುತ್ತೆ ನಿನ್ ಈ ಲೈಫ್ ಬೆನಿಫಿಟ್. ಹೌದು, ಆದ್ರೆ ನಾವು ಸ್ಪಿರಿಚುವಲ್ ಸಾಧನೆ ಮಾಡಲ್ವೇ, ಬೋನಸ್ ನಾವು ತಗೊಳ್ಳೋದಿಲ್ಲ. ಆತರ ಅವ್ರಿಗೆ ಅಲ್ಲಿ ಮಾಡಿರೋ ಸಾಧನೆ ಅವ್ರಿಗೆ ವಾಪಸ್ ಬರುತ್ತೆ ಅಂತ ಹೇಳಿದ್ದಾರೆ. ಅವ್ರು ಕೆಲವೊಂದ್ ಸಾಧನೆ ಹೇಳಿದೀನಿ, ಅವ್ರು ಮಾಡ್ತಾ ಹೋದ್ರೆ ಮಂತ್ರ ಜಪ ಇದು ಎಲ್ಲ ಅವ್ರು ಖಂಡಿತ ಅಮ್ಮನ್ ಕನೆಕ್ಷನ್ ಮತ್ತೆ ಆಗುತ್ತೆ. ಹಳೇದೆಲ್ಲ ನೆನಪಾಗುತ್ತೆ ಅವ್ರಿಗೆ, ನೆನಪಾಗಿ ಆ ಪವರ್ಸ್ ಮತ್ತೆ ಅವ್ರಿಗೆ ಬರುತ್ತೆ. ಈ ತರ ತುಂಬಾ ಜನಕ್ಕೆ ಸ್ಪಿರಿಚುವಲ್ ಪವರ್ಸ್ ವಾಪಸ್ ಬಂದಿದೆ. ಈ ತರದ್ದು ತುಂಬಾ ಆಗಿದೆ, ಮಾಡಿದೀನಿ. ಅಂದ್ರೆ ಸ್ಪಿರಿಚುವಲ್ ಕನೆಕ್ಟಿವಿಟಿನೇ ಮೇನ್ ನಾವು ಮಾಡ್ಬೇಕಾಗಿರೋದು, ಮಾಡಿದೀನಿ. ಕೆಲವೊಂದು ಅಪ್ಸರಾ ಸ್ತ್ರೀಯರು ಇದಾರೆ ಈ ಲೈಫ್ ಅಲ್ಲಿ. ಆ ಅಪ್ಸರಾ ಸ್ತ್ರೀಯರಿಗೆ ನೆನಪು ಹೋಗಿರುತ್ತೆ ಹಳೇದು. ಅಪ್ಸರೆಯರು ಅಂತ ಹೇಳಿದ್ರೆ, ಅಪ್ಸರಾ ಸ್ತ್ರೀಯರು
ಅಂದ್ರೆ ನಾವು ಆ ದಿಕ್ಕಲ್ಲಿ ನೋಡಬಾರ್ದು. ಅಪ್ಸರಾ ಸ್ತ್ರೀಯರು ಬಂದು ಶಿವನ್ ಉಪಾಸಕರವರು, ಶಿವ ಭಕ್ತರವರು, ಅಪ್ಸರಾ ಅವರು. ಅವಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಶಿವನ್ ಜೊತೆ ಕನೆಕ್ಟ್ ಮಾಡ್ಕೊಡ್ಬೋದು ನಾವು. ಶಿವನ್ ಜೊತೆ ಕನೆಕ್ಟಿವಿಟಿ ಆದ್ರೆ ಅವ್ರಿಗೆ ಆ ಶಕ್ತಿ ಸಿದ್ಧಿಗಳೆಲ್ಲ ಬರುತ್ತೆ ವಾಪಸ್ ಹಿಂದಿನ ಜನ್ಮದ್ದು ನೆನಪಾಗುತ್ತೆ. ನಿಮ್ಮ ಹತ್ರ ಅಂತ ಕೇಸ್ಗಳು ಬಂದಿದೆ, ಆ ತರದ ಕೇಸು ಕನೆಕ್ಟ್ ಮಾಡಿ ಕೊಟ್ಟಿದ್ದೀರಾ? ಕನೆಕ್ಟ್ ಮಾಡ್ಕೊಟ್ಟು. ಈಗ ಅವ್ರದ್ದು ಯಾವ ತರ ಇದೆ ಅವ್ರ ಲೈಫ್? ಅವ್ರ ಲೈಫ್ ತುಂಬಾ ಚೆನ್ನಾಗಿದೆ, ಅಂದ್ರೆ ಸ್ಪಿರಿಚುಲಿ ತುಂಬಾ ಚೆನ್ನಾಗಿ ಗ್ರೋ ಆಗಿದ್ದಾರೆ. ಇವಾಗ ಏನಂದ್ರೆ ನಾವು ಒಂದು ಗುರು ಜೊತೆ ಕನೆಕ್ಟ್ ಆಗ್ಬಿಟ್ರೆ, ಇವಾಗ ನಾನು ಹೇಳಿದೆ ಬಾಬಾಜಿ ಜೊತೆ ಕನೆಕ್ಟ್ ಆದ್ಮೇಲೆ ನನ್ನ ಲೈಫ್ ಹೇಗೆ ಚೇಂಜ್ ಆಯ್ತು ಅಂತ. ಇವಾಗ ಏನಾಗುತ್ತೆ, ಕನೆಕ್ಷನ್ ಅಂತ ಹೇಳೋದು ಹೇಗೆ ಅಂತ ಹೇಳಿದ್ರೆ, ಅವ್ರು ಕನೆಕ್ಟ್ ಆದ್ಮೇಲೆ ಇವ್ರ ಜವಾಬ್ದಾರಿ ಅವ್ರದ್ದು, ಅವ್ರು ನೋಡ್ಕೋತಾರೆ. ಲೈಫ್ ಖಂಡಿತ ಚೆನ್ನಾಗಿದ್ದೇ ಇರುತ್ತೆ. ನೋಡ್ಕೋತಿರೋದು ಯಾರು? ಕಾಳಿದೇವಿ ನೋಡ್ಕೋತಿರ್ತಾರೆ, ಇಲ್ಲ ಶಿವಪ್ಪ ನೋಡ್ಕೊಳ್ಳುವಾಗ ನಿಮ್ ಲೈಫ್ ಚೆನ್ನಾಗಿರ್ಲೇಬೇಕು. ಒಬ್ರು ಗುರು ಹಿಂದೆ ಇದ್ರೇನೆ ಗುರಿ ಅಂತೀವಿ. ಯಾಕೆ ಅಂದ್ರೆ ಗುರು ಇದ್ರೇನೆ ನೀವು ಗುರಿ ರೀಚ್ ಆಗಕ್ಕಾಗುತ್ತೆ. ಇಲ್ಲ ಅಂದ್ರೆ ಗುರಿನೂ ಇಲ್ಲ, ಗುರುನೂ ಇಲ್ಲ ಅಂದ್ರೆ ಗುರಿನೇ ಇಲ್ಲ. ಅದಕ್ಕೋಸ್ಕರ ಆ ತರ ಆಗ್ಬಿಡುತ್ತೆ. ಈ ತರದ್ ಮಲ್ಟಿಪಲ್ ಕೇಸಸ್ ಬಂದಿದೆ. ಆ ತರ ಸ್ಪಿರಿಚುವಲ್ ಕನೆಕ್ಷನ್ ನಾನು ಮಾಡ್ಕೊಡ್ತೀನಿ. ಯಾರಿಗಾದ್ರೂ ಸ್ಪಿರಿಚುವಲಿ ನನ್ಗೆ, ಇವಾಗ ಕೆಲವ್ರು ಹೇಳ್ತಾರೆ 10 ವರ್ಷದಿಂದ ನಾನು ಸ್ಪಿರಿಚುವಲ್ ಸಾಧನೆ ಮಾಡ್ತಿದ್ದೆ, ಇವಾಗ ಬ್ರೇಕ್ ಆಗೋಗಿದೆ ಅಂತ ಹೇಳ್ದವ್ರಿಗೂ ಸ್ಪಿರಿಚುವಲ್ ಕನೆಕ್ಟಿವಿಟಿ ಮಾಡ್ಕೊಡ್ಬೋದು ಬಾಬಾಜಿ ಕೃಪೆಯಿಂದ. ಮತ್ತೆ ಅವ್ರು ಯಾವ ದೇವಾನು ದೇವತೆಗಳದ್ದು ಮಾಡ್ತಿದ್ರು ಅವ್ರದೆಲ್ಲ ನಾನು ಬೇಕಾದ್ರೆ ಕನೆಕ್ಟಿವಿಟಿ ಮಾಡ್ಕೊಡ್ತೀನಿ. ಮುಂದುವರ್ಸ್ಬೋದು ಖಂಡಿತ. ಈಗ ಕೆಲವರಿಗೆ ಏನಂದ್ರೆ ದೇವ್ರ ಮೈಯಲ್ಲಿ ದೇವ್ರು ಬರ್ತಾ ಇರ್ತದೆ, ಲಕ್ಷ್ಮೀನ ಯಾವ್ದಾದ್ರು ದೇವ್ರದಲ್ಲಿ ಬರ್ತಾ ಇರ್ತದೆ ಅಂತಾರೆ, ರೇಣುಕೆಲ್ಲಮ್ಮ ಕೆಲವರು ಬರ್ತಾ ಇರ್ತಾರೆ, ಅದನ್ನ ಬ್ಲಾಕೇಜ್ ಮಾಡಿರ್ತಾರೆ, ಅವ್ರ ಮೈಯಲ್ಲಿ ಬರಲ್ಲ, ಒದಾಡ್ತಾ ಇರ್ತಾರೆ. ಯಾರೋ ದೇವಸ್ಥಾನ ಹೋಗ್ತಾರೆ, ನನ್ಗೆ ಅಮ್ಮ ಬರ್ತಿತ್ತು ಈಗ ಬರ್ತಾ ಇಲ್ಲ ಅಂತ ಒದಾಡ್ತಾ ಇರ್ತಾರೆ. ಇಂಥದ್ದು ಬಂದ್ರೆ ನೀವು ಅದನ್ನು ಇದು ಮಾಡ್ಕೊಡ್ತೀರಾ? ಕ್ಲಿಯರ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ದೇವಿನ ಬ್ಲಾಕ್ ಮಾಡಿರ್ತಾರೆ ಒಂದ್ ಕಡೆ, ದೇವಿ ಬಿಡಿಸ್ಕೊಂಡ್ ಬರ್ಬೋದು, ಆದ್ರೆ ಅವರು ಬ್ಲಾಕ್ ಮಾಡಿರೋರು ದೇವಿ